ಎಲ್ಲ ಜ್ಞಾನದ ಮೂಲ ತಾಯಿ ಗಾಯತ್ರಿಯೇ, ಕೋಟಿ ಕಾಂತಿಯ ತವರು ಎನಿಸಿದವಳೇ, ಪ್ರತಿಭೆ ಕಲ್ಪನೆ ಭಾವಗಳಿಗೆ ಪ್ರೇರಣೆ, ಶರಣಾದ ನಮ್ಮರು ಹರಸುತ್ತಾಯೇ, ಕೀರ್ತಿ ಸಂಪತ್ತುಗಳ ನೀಡಿ ಕಾಯೇ. जगतां मातः गायत्री परदेवते, गायतां रक्ष. ಗಣೇಶ, ಕಾಫಿ ತಗೊಂಡ್ ಬಾರೋ. ಸಂಧ್ಯಾ ಪ್ರವರ್ತತೆ ಪೂರ್ವಾ. ಎಷ್ಟೋ ಕೂಗೋದು, ಬೇಗ ತಗೊಂಡ್ ಬಾರೋ. ಏ ಗಣೇಶ, ಬೇಗ ಕಾಫಿ ಕೊಡಲ್ಲಿ. ಏನೋ ಕಿವಿ ಹತ್ತಿ ತುರ್ಕೊಂಡಿದ್ಯಾ? ಕಾಫಿ ತರೋದಕ್ಕೆ ಇಷ್ಟು ಲೇಟು? ನೀವೇನಿವತ್ತು ಇಷ್ಟು ಬೇಗ ಬಿಟ್ಟಿದ್ದೀರಾ? ನಿಂಗ್ಯಾಕೋ ತರ್ಲೆ? ಕಾಫಿ ಕೊಡು. ಎಷ್ಟು ಬಿಸಿ ಇದೆ. ಪ್ರತ್ಯೂಷ ರೇಖಾ ಪರಿದೃಶ್ಯತೆ ಅದ್ಯ ಆಸ್ತೆ. ನೀವು ನೋಡಿದ್ರೆ ಬೆಳಿಗ್ ಬೆಳಿಗ್ಗೆನೆ ಬರಿತಾ ಕೂತಿದ್ದೀರಾ? ಏನ್ ಸರ್ ನೀವು ಯಾವಾಗ್ಲೂ ಏನಾದ್ರೂ ಓದ್ತಾ ಇರ್ತೀರಾ ಇಲ್ಲ ಬರಿತಾ ಇರ್ತೀರಾ? ಮೇಷ್ಟ್ರು ಕೆಲ್ಸ ಅಂದ್ರೆ ಹೀಗೇನಾ ಸರ್? ಭಗತ್ ಸಿಂಗ್ ಯಾರ್ ಸರ್ ಇದು? ಇದೇನ್ ಬುಕ್ ಸರ್? ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಕಣ ಗಣೇಶ. ಅವನೆಂತ ದೊಡ್ಡ ಕ್ರಾಂತಿ ಮಾಡಿದಾನೆ ಗೊತ್ತಾ? ನೀನು ಸ್ಕೂಲ್ಗೆ ಹೋಗಿದ್ರೆ ನಿನಗೂ ಗೊತ್ತಾಗಿರೋದು. ನಾನು 2ನೇ ಕ್ಲಾಸ್ ಓದಿದ್ದೀನಿ ಸರ್. ಆದ್ರೆ ಈಗ ಟೀ ಕೊಡೋದು, ಕಾಫಿ ಕೊಡೋದು, ಮುದ್ರೆ ತಿಕ್ಕೋದು, ಎಲ್ರು ಕೈಯೂ ಬಯಸ್ಕೊಳ್ಳೋದು. ನಾನು ಬೈತೀನೇನಾ? ಮತ್ತೆ ಸ್ಕೂಲ್ಗೆ ಸೇರ್ಕೋ. ಮಾತ್ ಕೇಳಿದ್ರೆ ಆಯ್ತು, ಹೊಟ್ಟೆ ತುಂಬೇಕಲ್ಲ ಸರ್. ನಾನ್ ಕೆಲ್ಸ ಮಾಡದೆ ಇದ್ರೆ ನಮ್ಮಮ್ಮ ಉಪವಾಸ ಸಾಯ್ತಾಳಷ್ಟೇ. ನಿಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದಿದ್ದು ನಾವೇ. ನೀವಲ್ಲ ಸರ್. ಗಣೇಶ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಈಗ ನೀನು ಹೋಗು. ಪರ್ಕೆ ನಮ್ಬಿಟ್ಟು ಜಲ್ ಸುರಿಸ್ತಾ ಇದ್ದೀರಾ? ನೀನಾ? ಪರ್ಕೆ ಎಲ್ಲಿದ್ಯೋ? ಅದಿರ್ಲಿ, ಎಲ್ಲಿ ನಿಮ್ ಗುರು?
ಮೇಲಿದ್ದಾರೆ. ಈ ಮೇಷ್ಟ್ರುಗಳಿಗೆಲ್ಲ ಏನಾಗಿದೆ? ಏನ ಕ್ರಾಂತಿಕಾರಿ, ಬೆಳಗ್ಗೆನೆ ಏನೋ ಸೀರಿಯಸ್ ಆಗಿ ಬರೀತಾ ಇರಾಗಿದೆ. ಮಾರ್ಕ್ಸ್ ವಿಚಾರಧಾರೆ, ಕ್ರಾಂತಿಯ ಕೋಟೆಯೊಳಗೆ. ಯಾವಾಗ ನೋಡಿದ್ರು ಲೆನಿನ್, ಮಾರ್ಕ್ಸ್, ಕ್ರಾಂತಿ, ಸಿದ್ಧಾಂತ ಈ ಪದಗಳ ಸುತ್ತಾ ಇರ್ತೀಯಲ್ಲ. ನಿನ್ನೆ ಕಾಲೇಜಲ್ಲೂ ಇದೇ ಭಾಷಣ ಮಾಡಿದ್ಯಂತೆ. ಪ್ರಿನ್ಸಿಪಾಲ್ ಕರೆದು ನನಗೆ ಹೇಳಿದ್ರು, ನಿಮ್ ಫ್ರೆಂಡ್ಗೆ ಹೇಳಿ ಈ ತರ ಹುಚ್ಚುಚ್ಚಾಗಿ ಮಾತಾಡಬಾರ್ದಂತೆ ಅಂತ. ಆತ ಮೊದ್ಲೇ ಸ್ಟ್ರಿಕ್ಟ್. ಹೀಗೆ ಮುಂದುವರೆದ್ರೆ ಸಾಹೇಬ್ರೆ ಕಾಲೇಜಿಂದ ಡೆಫ್ರೆಂಟ್ ಆಗಿ ಟಿಕೆಟ್. ಇನ್ನೇನು ಗಿಣಿ ಪಾಠ ಮಾಡ್ಬೇಕಾ? ಕಾಲೇಜ್ ಅಂದ್ರೆ ಬರೀ ಅಕ್ಷರ ಕಲ್ಸೋ ನರ್ಸರಿನಾ? ಸಾವಿರಾರು ವರ್ಷಗಳ ಸಮಸ್ಯೆಯನ್ನ ಎರಡೇ ಸಲ ಸಾಲ್ವ್ ಮಾಡಕ್ ಹೋಗ್ತೀಯಾ? ಇಂಥವನ್ನೆಲ್ಲ ಸ್ಟೂಡೆಂಟ್ಸ್ ತಲೆಯಲ್ಲಿ ತುಂಬಿ ಸುಮ್ನೆ ಕನ್ಫ್ಯೂಸ್ ಮಾಡಿಸ್ತೀಯ ಅಷ್ಟೇ. ಹೋಗಲ್ಲ ಪೆದ್ದ. ನಾವೆಲ್ಲ ಪೆದ್ರೆ. ನನಗೆ 8 ಗಂಟೆ ಕ್ಲಾಸ್ ಇದೆ, ನಾನು ಬರ್ತೀನಪ್ಪ. ನೋಡ, ನೀನೀಗ್ಲೇ ರಾಣಿ ಮನೆಗೆ ಹೋಗು. ನನ್ನ ರಾತ್ರಿ ಅವರಪ್ಪ ಜಾಸ್ತಿ ಗುಂಡಾಕ್ಬಿಟ್ರಂತೆ, ನೀನೇ ಹೋಗಿ ಬುದ್ಧಿ ಹೇಳ್ಬೇಕಂತೆ. ಎಷ್ಟಾದ್ರೂ ನೀನ್ ಬುದ್ಧಿವಂತ ತಾನೆ. ಬಾಪ ಆನಂದು. ತಗೊಳ್ಳಿ ಸುಶೀಲಮ್ಮ, ರೂಮ್ ಬಾಡಿಗೆ. ಕೊಡಪ್ಪ ಕೊಡು. ಮೊದ್ಲೊಬ್ಬ ಇದ್ದ, ಬಾಡಿಗೆ ಸರಿಯಾಗಿ ಕೊಡ್ದೆ ಅವನ್ನ ಖಾಲಿ ಮಾಡ್ಸಿದ್ದಾಯ್ತು. ನೀನ್ ಹಂಗಲ್ಲ ನೋಡು, ಬಾಳ ಒಳ್ಳೆವನು. ನಿನಗ್ ರೂಮ್ ಕೊಟ್ಟಾಗ್ಲೇ ಅನ್ಕೊಂಡೆ ಸರಿಯಾಗಿ ಬಾಡಿಗೆ ಕೊಡ್ತೀಯಾ ಅಂತ. ಎಷ್ಟಾದ್ರೂ ಓದ್ದವನಲ್ವಾ? ಯಾಕಮ್ಮ ನಿನ್ ಕೋಪನ ಆ ಪೇಪರ್ ಮೇಲೆ ತೋರಿಸ್ತಾ ಇದೀಯಾ? ಅಂದ್ರೆ ನೀನ್ ಕಳಿಸಿ ಸುದ್ದಿನ ಆ ಪೇಪರ್ ಹಾಕಿಲ್ಲ ಅಂತಾನ? ಇರ್ಲಿ, ಏನ್ ಸುದ್ದಿ ಕಳಿಸಿದ್ದೆ? ನೋಡಪ್ಪ, ಆ ಇಟ್ಕೆಗೂಡ್ ಕಮಲಮ್ಮನಿಗೆ ಒಟ್ಟಿಗೆ 3 ಮಕ್ಳು ಹುಟ್ಟಿದ ಸುದ್ದಿನ ಕಳಿಸಿದ್ದೆ. ಹಾಗೆ ಇಲ್ಲ. ಅಯ್ಯೋ ಕಥೆನೆ, ಮಕ್ಕಳು ಹುಟ್ಟೋದು ನಮ್ ದೇಶದಲ್ಲಿ ಒಂದು ಸುದ್ದಿನ? ಇದನ್ನೆಲ್ಲ ಬಿಟ್ಟು ಸ್ವಾರಸ್ಯ ಸುದ್ದಿನ ಬರಿಯಮ್ಮ, ಹಾಕ್ತಾರೆ. ಅದೆಷ್ಟ್ರಿ ಮಾತಾಡ್ತೀರಿ? ನಿಮ್ದೇ 1000 ಇಟ್ಕೊಂಡು ಅವಳಿಗೆ ಬೋಧನೆ ಮಾಡ್ತೀರಾ. ರಿಟೈರ್ ಆದ್ರೂ ಬುದ್ಧಿ ಬರ್ಲಿಲ್ಲ. ನಮ್ಮ ಅದೃಷ್ಟಕ್ಕೆ ನಿಮಗ್ ದಿನಸಿ ಅಂಗಡಿಯಲ್ಲಿ ಲೆಕ್ಕ ಬರೆಯೋ ಕೆಲಸ ಸಿಕ್ಕಿದೆ. ಅದಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ. ತಗೊಳ್ಳಿ ಕಷಾಯ. ಏನೇ ಇದು, ಬೆಳಿಗ್ಗೆ ಬೆಳಿಗ್ಗೆನೆ ಕಷಾಯ ಕುಡಿಸ್ತೀಯಲ್ಲ ನಂಗೆ? ಕುಡೀರಿ, ಕೆಮ್ಮು ಹೋಗುತ್ತೆ. ಹಾಳ ಸಾರಾಯಿ ಕುಡ್ದು ಹಾಳಾಗಿ ಹೋಗಿದ್ದೀರಾ. ಇದು ಒಂಥರ ರಮ್ ಕಲರೇ ಇದೆ. ಬಾಪ ಆನಂದ್, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ರಾತ್ರಿ ಕಂಠ ಪೂರ್ತಿ ಕುಡ್ದು ಬಾಗ್ಲಲ್ಲಿ ಬಿದ್ದಿದ್ರಿ. ಮನೇಲಿರೋದ್ ನಾವಿಬ್ರೇ ಹೆಂಗಸರು, ಏನ್ ಮಾಡ್ಬೇಕು ಹೇಳು? ನೀವು ಒಳಗಡೆ ಹೋಗಿಮ್ಮ, ನಾ ಮಾತಾಡ್ತೀನಿ. ಪಾಪ ಕೂತ್ಕೋ. ಏನ್ ಸರ್, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿ ಸರ್. ನಾನ್ ಬೇಕು ಅಂತ ಕುಡಿಲಿಲ್ಲಪ್ಪ. ನಿನ್ನೆ ನಮ್ಮ ಅಂಗಡಿ ರಜಾ ಅಲ್ವಾ? ಯಾರ್ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು. 1, 2, 3 ಅಂತ ರೌಂಡ್ಗಳು ಜಾಸ್ತಿ ಆದ್ವು, ಗೊತ್ತೇ ಆಗ್ಲಿಲ್ಲ. ಇದೇನ್ ಸರ್ ಪೇಪರ್ ಹರಿದು ಬಿಸಾಕಿದ್ರಾ? ಏನ್ ಗಂಡಾಡ್ತೀರಿ, ಜಗಳ ಆಡಿದ್ರಾ? ನಾವಲ್ಲಪ್ಪ, ಅಲ್ಲಿ ನಿಂತಿದವಳ ಮಹಾರಾಣಿ. ಅವಳು ಕಳಿಸಿ ಸುದ್ದಿನ ಪೇಪರ್ನವ್ರು ಹಾಕ್ಲಿಲ್ವಂತೆ, ಅದಕ್ಕೆ ಸಿಟ್ಟು ಬಂದು ಹರಿದು ಹಾಕಿದಾಳೆ. ಯಾಕೋ ಜಡೆ ಹೇಳ್ದೆ? ಯಾರ ಮೇಲೆ ಕೋಪ? ಕಾಲೇಜ್ ಡೇಸಿಂದ ನೋಡ್ತಾ ಇದ್ದೀನಿ, ನೀನು ಎಳ್ಸ್ ಬುದ್ಧಿ ಹೋಗ್ಲಿಲ್ಲ. ಚೆನ್ನಾಗೇನೋ ಬರಿತೀಯ ಹ್ಯಾಂಡ್ ರೈಟಿಂಗ್, ಆದ್ರೆ ವಿಷಯ ಮಾತ್ರ ಕೋಲಿ ಆಡೋ ಮಕ್ಕಳಿಗೆ. ನೋಡೋ, ನನ್ನ ರೇಗಿಸ್ಬೇಡ ಕಣೋ. ಇದ್ದಿದ್ದಂಗೆ ಹೇಳಿದ್ರೆ ಯಾರೋ ಎದ್ದು ಬಂದು ಯಾಕೋ ನಗ್ತೀಯಾ? ನೀನ್ ಬರೆಯೋದ್ ಬರೀ ಮುದುಕರಿಗೆ. ಕಾಲೇಜ್ ನಲ್ಲಿದ್ದಾಗ ನೀನ್ ಕುಡಿಮಿಯಾಗಿ ಮೂದೇವಿ ತರ ಇರ್ತಿದ್ದೆ. ಹುಡುಗಿರ್ನ ಕಂಡ್ರೆ ಓಡ್ ಹೋಗ್ತಿದ್ದೆ. ಓಹೋ, ನನಗೆ ರೇಗಿಸ್ತೀಯಾ? ನೀನ್ ಏನ್ ನ್ಯೂಸ್ ಕಳ್ಸಿರ್ತೀಯ ಅಂತ ಹೇಳ? ಏನು? ಅದೇ ಕಪ್ಪೆ ಒಟ್ಟಗುಟ್ಟು ಮಳೆ ಬಿತ್ತು, ಸೂರ್ಯ ಹುಟ್ಟಿತು, ಕಮಲ ಅರಳಿತು. ಅಲ್ಲ ಕಣೆ, ಸ್ವಲ್ಪ ಸೀರಿಯಸ್ ಆಗಿ ಥಾಟ್ ಪ್ರೊವೋಕಿಂಗ್ ಆಗಿ ಬರೀ. ಇದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗ್ಲಿ, ಒಳಗಡೆ ಇರೋದು ಚಿಗಿರ್ಲಿ. ಕಾಲೇಜಿಗೆ ಸೇರಿ ಇನ್ನೂ 3 ತಿಂಗಳಾಗಿಲ್ಲ, ಆಗ್ಲೇ ದೊಡ್ಡ ಪಂಡಿತ ಆಗ್ಬಿಟ್ಯಾ? ಇದನ್ನೆಲ್ಲ ಕೇಳೋಕೆ ನಾನೇನ್ ನಿನ್ ಸ್ಟೂಡೆಂಟ್ ಅಲ್ಲ. ಹೋಗಲ್ಲೇ ಹೇಳು. ಮನುಷ್ಯನನ್ನಾಗಿ ಮಾಡಲಾಗದ ವಿದ್ಯೆ ಎಂತ ವಿದ್ಯೆ? ಒಂದು ವ್ಯಕ್ತಿತ್ವವನ್ನು ರೂಪಿಸದ ವಿದ್ಯೆ ಎಂತ ವಿದ್ಯೆ? ಬರೀ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಡಿಗ್ರಿ ಪಡೆಯೋದು ವಿದ್ಯಾರ್ಥಿಗಳ ಗುರಿಯಾಗಿರಬಾರ್ದು. ದಯವಿಟ್ಟು ನಾ ಹೇಳೋದನ್ನ ಗಮನವಿಟ್ಟು ಕೇಳಿ. ಇವತ್ತು ನಮ್ಮ ದೇಶದಲ್ಲಿ ಇರೋದು 2 ಜಾತಿ. ಒಂದು ತುಳಿಯೋ ಜಾತಿ, ಅಂದ್ರೆ ಕಾನೂನು ಮೇಲೆ ಸವಾರಿ ಮಾಡ್ತಿರೋ ಜನ. ಇನ್ನೊಂದು ತುಳಿಸ್ಕೊಳ್ಳೋ ಜಾತಿ, ಅಂದ್ರೆ ಕಾನೂನಿಗೆ ಹೆದರಿ ನಡೆಯೋ ಜನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 40 ವರ್ಷಗಳಾಯ್ತು. ಬಡವರು ಬಡವರಾಗೇ ಇದ್ದಾರೆ. ಬಂಡವಾಳಶಾಹಿಗಳು ಬಡವರನ್ನ ಸುಲಿಗೆ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕೊಬ್ಬಿದ್ದಾರೆ. ನಿಮ್ಮಂತ ಯುವ ಪೀಳಿಗೆಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಇಂಥ ಅನ್ಯಾಯಗಳ ವಿರುದ್ಧ ಬಂಡಾಯ ಹೇಳಬೇಕು, ಕ್ರಾಂತಿ ಮಾಡಬೇಕು. ಆಗಲೇ ಈ ದೇಶಕ್ಕೆ ಒಳ್ಳೆ ದಿನಗಳು ಬರೋದು. ಇನ್ನು ಕಾಲೇಜ್ ವಿಷಯ ತಗೊಂಡ್ರೆ ಬರೇ ಸರ್ಟಿಫಿಕೇಟ್ ನಾವು ಮಾರೋ ಮಾರ್ಕೆಟ್ ಆಗಿದೆ.
ನಿರುದ್ಯೋಗಿಗಳನ್ನ ತಯಾರು ಮಾಡೋ ಕಾರ್ಖಾನೆಗಳಾಗಿವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಚರರೇ ಆಗ್ಲಿ ಪ್ರಿನ್ಸಿಪಾಲ್ರೇ ಆಗ್ಲಿ ನಿಮ್ಮನ್ನ ತಪ್ಪು ದಾರಿಗೆ ಹೇಳಿದ್ರೆ ಅವ್ರನ್ನ ಶಿಕ್ಷಿಸಿ ಸರಿಯಾದ ದಾರಿಗೆ ತರೋ ಜವಾಬ್ದಾರಿ ನಿಮ್ದು. ಯೋಚಿಸಿ, ನೀವೆಲ್ಲ ಈ ದೇಶದ ರಕ್ಷಕರಾಗ್ತಿರೋ ಇಲ್ಲ ಭಕ್ಷಕರಾಗ್ತಿರೋ? ಮಿಸ್ಟರ್ ಆನಂದ್, ನೀವೇನು ಈ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಇಲ್ಲ ಪೊಲಿಟಿಷಿಯನ್ ಆಗ್ಬೇಕು ಅಂತ ಬಂದಿರೋ ಮರಿ ಪುಡಾರಿನೋ? ಲೆಕ್ಚರರ್ಸ್ಗೆ ಒಂದು ಡಿಸಿಪ್ಲಿನ್ ಇದೆ. ಸ್ಟೂಡೆಂಟ್ಸ್ಗೆ ಏನ್ ಪಾಠ ಮಾಡಬೇಕು ಅನ್ನೋದು ಸಿಲೆಬಸ್ ನಲ್ಲಿ ಇದೆ. ಅದನ್ನ ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದನ್ನು ಹೇಳೋದಕ್ಕಲ್ಲ ರೀ ನಿಮಗೆ ಸಂಬಳ ಕೊಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ ಸರ್, ನಾನ್ ಸಂಬಳ ತಗೊಳ್ತಾ ಇರೋದು ಪುಸ್ತಕದಲ್ಲಿ ಇರೋದಷ್ಟೇ ಕಲ್ಸೋದಕ್ಕಲ್ಲ. ಅದು ದ್ರೋಹ. ವಿದ್ಯಾರ್ಥಿಗಳಲ್ಲಿ ಸರಿಯಾದ ಅರಿವು ಮೂಡಿಸಬೇಕು, ಅದು ನನ್ನ ಕರ್ತವ್ಯ. ರೀ ನಿಲ್ಲಿಸ್ರಿ ನಿಮ್ ಭಾಷಣ. ಈ ಕಾಲೇಜ್ಗೆ ನಾನ್ ಪ್ರಿನ್ಸಿಪಲ್, ನಾನ್ ಹೇಳಿದ್ದನ್ನು ಕೇಳೋದಷ್ಟೇ ನಿಮ್ ಕರ್ತವ್ಯ. ನಿಮ್ ಮಾತು ಕೇಳಿ ನನಗೆ ಅಯ್ಯೋ ಅನ್ಸುತ್ತೆ ಸರ್. ನೀವ್ ಹೇಳ್ತಿರೋ ಬುದ್ಧಿವಾದ ಖಂಡಿತ ಒಬ್ಬ ಆದರ್ಶ ಪ್ರಿನ್ಸಿಪಾಲ್ ಅದಲ್ಲ. ರೀ ಬೇಕಿಲ್ರಿ ನಿಮ್ ತಲಹರಟೆ. ನಾನು ಆಗ್ಲೇ ನಿಮ್ಗೆ ಹಲವು ಸಾರಿ ವಾರನ್ ಮಾಡಿದ್ದೀನಿ. ನೀವು ನನ್ನ ಮಾತು ಮೀರಿ ಇದೇ ರೀತಿ ನಡ್ಕೊಂಡ್ರೆ ನಿಮ್ಮನ್ನ ಈ ಕಾಲೇಜಿಂದ ಹೊರಗೆ ಹಾಕ್ಬೇಕಾಗತ್ತೆ. ಸಾರಿ ಸರ್, ನನಗೆ ಮನಸ್ಸಾಕ್ಷಿ ವಿರುದ್ಧ ನಡ್ಕೊಳಕ್ ಇಷ್ಟ ಇಲ್ಲ. ನೀವು ನನ್ನ ಡಿಸ್ಮಿಸ್ ಮಾಡೋ ತೊಂದರೆ ತಗೋಬೇಡಿ. ನಾನೇ ನಿಮಗೆ ರೆಸಿಗ್ನೇಷನ್ ಲೆಟರ್ ಕಳಿಸ್ತೀನಿ. ಬರ್ತೀನಿ. ಆನಂದ್, ಆನಂದ್ ನಿಂತ್ಕೊಳ್ಳ. ಅಲ್ವೋ, ಬೆಳಕ್ ತಾನು ಅಷ್ಟು ವಾನ್ ಮಾಡಿದೀನಿ, ಹೀಗ ಮಾಡೋದು? ಕೆಲ್ಸಕ್ಕೆ ಸೇರಿ ಇನ್ನು 3 ತಿಂಗಳಾಗಿಲ್ಲ, ಆಗ್ಲೇ ರಾಜೀನಾಮೆ ಕೊಡ್ತೀನಿ ಅಂತೆ. ನಿನ್ ತಲೆ ಸರಿ ಇಲ್ವಾ? ನನ್ ತಲೆ ಸರಿಯಾಗೇ ಇದೆ, ಆ ಪ್ರಿನ್ಸಿಪಾಲ್ ತಲೆ ಸರಿ ಇಲ್ಲ ಅಷ್ಟೇ. ಅದಕ್ಕೆ ನೀನ್ ಯಾಕೋ ಕೆಲಸ ಕಳ್ಕೊಳ್ತೀಯಾ? ಆ ಪ್ರಿನ್ಸಿಪಲ್ ಮೇಲೆ ಕೋಪಕ್ಕೆ ಯಾಕೋ ಕೋಪಿಸ್ಕೋಬಾರ್ದು? ನನಗೆ ಸರಿ ಅನ್ಸಿದ್ದನ್ನ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಲೇಬೇಕು. ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಹಾಗಂತ ನೀನ್ ಇಷ್ಟ ಬಂದಾಗ ನಡ್ಕೊಂಡ್ರೆ ಊರಲ್ಲಿ ನಿಮ್ ತಾಯಿ ತಂಗಿ ಉಪವಾಸ ಬೀಳ್ತಾರ ಅಷ್ಟೇ. ಏನೇನು ಹೇಳಿದ್ ನನ್ನ ತಲೆ ಕೆಡಿಸ್ಬೇಡ ಕಣ. ನಾನು ಆಗ್ಲೇ ತೀರ್ಮಾನ ಮಾಡಾಗಿದೆ. ಆನಂದ್, ಸ್ವಲ್ಪ ನಿಂತ್ಕೊಳ್ಳೋ, ನನ್ ಮಾತು ಸ್ವಲ್ಪ ಕೇಳೋ. ಆನಂದ್, ಮತ್ತೆ ಬಂದಿಲ್ಲ, ನೆನ್ನೆ ಹೇಳದ್ನಲ್ಲ. ದಣಿ, ಗುಡಿಯಿಂದ ಬರ್ತಿದ್ದೀರಾ, ಒಳ್ಳೆ ಮನ್ಸ್ ಮಾಡಿ ನಿಮ್ ಹಣ ತಗೊಂಡು ನನ್ ವಾಲೆ ವಾಪಸ್ ಕೊಟ್ಬಿಡಿ ದಣಿ. ನಿನಗೆ ತಲೆಗೆಲೆ ಕೆಟ್ಟಿದೇನು? ಮೊನ್ನೆನೆ ನಿನ್ ವಾಯ್ದೆ ಮುಗಿದೋಯ್ತು. ನಿನ್ ಹಣ ನಂಗೆ ಬೇಕಾಗಿಲ್ಲ. ಈಗ ನಿನ್ ವಾಲೆ ನಂದು. ಅಲ್ಲ ದಣಿ, 1000 ರೂಪಾಯಿ ವಾಲೆನ ಬರೀ 300 ರೂಪಾಯಿ ನುಂಗ್ತಾ ಇದ್ದೀರಲ್ಲ. 3 ತಿಂಗಳು ಬಡ್ಡಿ ಬೇರೆ ಕಟ್ಟಿದೀನಿ, ಇದು ನ್ಯಾಯನಾ? ಏನೇ ನನ್ನೇ ಮೋಸ್ಕರ ಅಂತೀಯ? ನಾನು ವ್ಯವಹಾರದಲ್ಲಿ ತುಂಬಾ ಕಟ್ನಿಟ್ಟು. ವಾಯ್ದೆ ಮುಗಿದ ಮೇಲೆ ಆ ದೇವ್ರೇ ಬಂದ್ ಕೇಳಿದ್ರು ವಾಪಸ್ ಕೊಡಲ್ಲ. ದಣಿ, ಹಂಗಂದ್ರೆ ಹೆಂಗೆ ದಣಿ? ಆ ವಾಲೆನ ನನ್ ಮಗ್ಳ ಮದ್ವೆಗೆ ಅಂತ ಮಾಡ್ಸಿದ್ದು. ನಾಳೆ ಅವಳನ್ನ ನೋಡಕ್ ಬರ್ತಿದ್ದಾರೆ, ಸಂಬಂಧ ತಪ್ಪಾಗ್ಬಿಡುತ್ತೆ ದಣಿ. ಈಗ ತಾನು ದೇವಸ್ಥಾನದಿಂದ ಬರ್ತಾ ಇದ್ದೀನಿ, ಕಾಲ್ ಮುಟ್ಟಿ ಮೇಲ್ಗೆ ಮಾಡ್ತೀಯ? ನಿನ್ನ ಮಗಳ ಮದುವೆ ನಿಂತ ಹೋದ್ರೆ ನನ್ಗೇನಂತೆ? ನನ್ನ ರೂಲ್ಸ್ ಒಂದು ರೂಲ್ಸು. ನೀನ್ ಹೊಡೆದ ಇಟ್ಟಿದ್ದಕ್ಕೆ ಏನಿದೆ ಆಧಾರ? ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಹಾಕ್ಸ್ಬಿಡ್ತೀನಿ. ನಾನು ಏನ್ ತಿಳ್ಕೊಂಡಿದ್ಯಾ? ಅಯ್ಯೋ ಮೋಸ್ಗಾರ, ಇಟ್ಟಿರೋ ಒಡವೆನ ಇಲ್ಲ ಅಂತ ಹೇಳ್ತೀಯೇನೋ? ನೀನು ಬರಬಾರದ್ ಬರ ಬಡವರನ್ ಗೋಳಿಗಳ ಕೊಟ್ಟಿದ್ಯೇನೋ? ನಿನ್ ನೆಗೆದು ಬಿದ್ದ ಸಾಯ, ಹಾಳಾಗೋಗು. ಏನ್ರಿ ಆನಂದ್, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ ಕಾಲೇಜಿಂದ? ಕ್ಲಾಸಸ್ ಎಲ್ಲ ಮುಗಿದೋಯ್ತು, ಬಂದೆ. ಏನ್ ಸರ್, ಅಲ್ಲಿ ಹೋಗ್ತಿದ್ದಾನಲ್ಲ ಬಡ್ಡಿ ನಾಗರಾಜಯ್ಯ, ಪಾಪ ಬಡ ಹೆಂಗ್ಸಿಗೆ ಎಷ್ಟು ಗೋಳಿಕೊಂಡ ಸರ್. ಅಂಥದ್ದೇನಾಯ್ತು ಅಂತ? ಏನೋ ಪಾಪ ವಾಯ್ದೆ ಮುಗಿದು 2 ದಿನ ಆಗಿತ್ತಂತೆ. ಆ ಹೆಂಗ್ಸ್ ಬಂದು ಒಡವೆ ಕೊಡಿ ಅಂತ ಕೇಳಿದಕ್ಕೆ ಚೆನ್ನಾಗಿ ಬೈದೋದ. ಏನ್ ಸರ್, ಈ ನಾಗರಾಜ ಎಂತ ಕಟಕ, ಇಂಥವ್ರ ಮೇಲೆ ನೀವೇನ್ ಆಕ್ಷನ್ ತಗೊಳಕಾಗಲ್ವಾ? ನೋಡಿ ಆನಂದ್, ನೀವೇ ಹೇಳ್ದಾಗೆ ವಾಯ್ದೆ ಮುಗಿದಿದೆ. ಕಾನೂನು ಪ್ರಕಾರ ಅವನೇ ಸರಿ, ಲೈಸೆನ್ಸ್ ಇದೆ, ಲೇವಾದೇವಿ ಮಾಡ್ತಾನೆ. ನಾನೇನೂ ಮಾಡಕ್ಕಾಗಲ್ಲ. ಪ್ರೀತಿಯ ಆನಂದನಿಗೆ ನಿನ್ನ ತಾಯಿಯ ಆಶೀರ್ವಾದಗಳು. ನಿನ್ನ ಕಾಲೇಜಿನ ಕೆಲಸ ನಿನಗೆ ಸಂತೋಷ ಉಂಟು ಮಾಡಿರಬಹುದು. ನಿನಗೆ ಕೆಲಸ ಸಿಕ್ಕಿದ್ದು ನನಗೂ ನಿನ್ನ ಮುದ್ದು ತಂಗಿ ಸುಜಿಗೂ ಬಹಳ ಆನಂದವಾಗಿದೆ. ದೇವರ ದಯೆಯಿಂದ ಇನ್ನು ಮುಂದೆ ನಮ್ಮ ಕಷ್ಟಗಳು ಬಗೆಹರಿದ ಹಾಗೆ. ಏಕೆಂದರೆ ಇಲ್ಲಿ ನಿನ್ನ ತಂಗಿ ಸುಜಿ ಕೂಡ ಮಕ್ಕಳಿಗೆ ಪಾಠ ಹೇಳಿಕೊಡಲು ಹೋಗುತ್ತಿದ್ದಾಳೆ. ಸುಜಿ ಪಾಠ ಹೇಳ್ಕೊಡಕ್ ಹೋಗ್ತಾಳ? ಈಗ ಈ ಕಾಗದ ಬರೆಯಲು ಕಾರಣವೇನೆಂದರೆ, ಸುಜಿ ಕೆಲಸಕ್ಕೆ ಹೋಗುತ್ತಿರುವುದರಿಂದ ಅವಳಿಗೆ ಉಡಲು 4 ಒಳ್ಳೆಯ ಬಟ್ಟೆಗಳಿಲ್ಲ. ಆದ್ದರಿಂದ ನೀನು ಈ ಕಾಗದ ಕಂಡ ಕೂಡಲೇ 300 ರೂಪಾಯಿಗಳನ್ನು ಮನೆಯಾರ್ಡರ್ ಮೂಲಕ ಕಳುಹಿಸುವುದು. ಇಂತಿ ಆಶೀರ್ವಾದಗಳು, ನಿನ್ನ ಪ್ರೀತಿಯ ತಾಯಿ ಶಾಂತಮ್ಮ.
ಡ್ಯಾನ್ಸ್ ಮಾಡ್ತಿದೀಯಲ್ಲೋ, ನಿನ್ನೆಲ್ಲ ಕ್ರಾಂತಿ ಏನಾಯ್ತು? ಕೆಲ್ಸಕ್ ರಾಜೀನಾಮೆ ಕೊಟ್ಟಿಯಂತೆ? ನಿನ್ನೆ ರಾತ್ರಿ ಗೋಪಾಲ್ ಎಲ್ಲ ಹೇಳ್ದ. ನಾನ್ ಬೆಳಿಗ್ಗೆ ನಿನ್ ರೂಮ್ಗೆ ಹೋಗಿದ್ದೆ, ನೀನ್ ಅಲ್ಲಿರ್ಲಿಲ್ಲ. ನೀನ್ ಇಲ್ಲೇ ಇರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಲೈಫ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ. ನನ್ ಮಾತ್ ಕೇಳು, ಸುಮ್ನೆ ಕಾಲೇಜ್ಗೆ ಹೋಗು. ನನ್ ಪಾಡಿಗೆ ನಾನು ಇರೋಕ್ ಬಿಡೆ. ಪ್ಲೀಸ್ ಲೀವ್ ಮೀ ಅಲೋನ್. ಬಿಡಲ್ಲ ಕಣೋ, ನನಗ್ ಸರಿಯಾಗಿ ಉತ್ತರ ಕೊಡೋವರೆಗೂ ಬಿಡಲ್ಲ. ಕೋತಿ ಸುಮ್ನೆ. ಹೌದು ಕಣೋ, ನಾನ್ ಕೋತೀನಿ. ಮೊದ್ಲು ನೀನ್ ಕಾಲೇಜ್ಗೆ ಹೋಗ್ತೀಯೋ ಇಲ್ವೋ ಅಷ್ಟ್ ಹೇಳು. ನೋಡೆ, ಎಲ್ಲಿ ನನ್ ಸ್ವಾತಂತ್ರ್ಯ ಇಲ್ವೋ ಅಲ್ಲಿ ನಾನು ಕೆಲಸ ಮಾಡೋದಿಲ್ಲ. ಓಹೋ, ಅದಕ್ಕೆ ಬೆಳಿಗ್ಗೆನೆ ಇಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಬಂದ್ಯಾ? ನನ್ ಸ್ವಾತಂತ್ರ್ಯನ ನಾನೇ ಹುಡ್ಕೋತೀನಿ. ಆನಂದ್, ಈ ತರ ನೀನ್ ಎಲ್ಲದಕ್ಕೂ ಉರಿದು ಬೀಳ್ತಿದ್ರೆ ನಿನಗ್ ಸ್ವಾತಂತ್ರ್ಯ ಸಿಗುತ್ತೇನೋ? ಹೌದು, ನಾನು ಉರಿದು ಬೀಳ್ತೀನಿ. ಏ ದಡ್ಡಿ, ಇಲ್ಲಿ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನೀನು ಯೋಚನೆ ಮಾಡಿದಿದ್ರೆ ನೀನು ಉರಿದು ಬೀಳ್ತಿದ್ದೆ. ಅಯ್ಯೋ ರಾಮ, ಯಾವಾಗ್ಲೂ ತಲೆ ತುಂಬಾ ಇದನ್ನೇ ತುಂಬಿಕೊಂಡಿರ್ತೀಯಲ್ಲೋ. ನನಗಂತೂ ಒಂಚೂರು ಇಷ್ಟ ಇಲ್ಲ. ಆ ಬೆಟ್ಟ ನೋಡು, ಆ ಹಸಿರು ನೋಡು, ಆ ಕಣಿವೆ ನೋಡು, ಎಷ್ಟು ಸುಂದರವಾಗಿದೆ. ಇವುಗಳ ಬಗ್ಗೆ ಕುವೆಂಪು ಏನ್ ಹೇಳಿದಾರೆ ಗೊತ್ತಾ? ಹಸಿರಿನ ಉಯ್ಯಾಲೆಯಲ್ಲಿ ಬಿಸಿಲು ತೂಗಾಡುತ್ತಿದೆ, ಚುಕ್ಕಿಯುದ್ಯಾನದಲ್ಲಿ ಹಕ್ಕಿ ಹಾರಾಡುತ್ತಿದೆ. ಕುವೆಂಪು ಈಗೂ ಹೇಳಿದಾರೆ ಕಣೆ. ಆ ಕಡೆ ಉದ್ಯಾನ, ಈ ಕಡೆ ಸ್ಮಶಾನ. ಪೀತಾಂಬರಗಳ ವಧೆಯವರಲ್ಲಿ ಕೌಪೀನಕ್ಕೆ ಚಿಂದಿಯೂ ಸಿಗದಿಲ್ಲಿ. ಹೋಗ್ಲಿ, ಬೇಂದ್ರೆಯವರ ಈ ಕವನ ಕೇಳಿದ್ಯಾ? ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ. ಕೂಸುಗಳಿಗೆ ಹಾಲು ಇಲ್ಲ, ಪಶು ಬಲಿಯೇ ನಡೆದಿದೆ. ಕಾಳು ಇದೆ, ಕೂಳು ಇಲ್ಲ, ಹಣದ ಹುಚ್ಚು ಹಿಡಿದಿದೆ. ಕತ್ತಲಲ್ಲಿ ಬೆಳಕೆ ಇಲ್ಲ, ಜಗಕ್ಕೆ ಬೆಂಕಿ ಹತ್ತಿದೆ. ಇದನ್ನು ಬೇಂದ್ರೆಯವರೇ ಬರೆದಿದ್ದು. ಸೌಂದರ್ಯ ನೋಡೋಕು ಕಣ್ಣು ಬೇಕು ಕಣೋ. ಪ್ರಕೃತಿನ ನೀನಿಷ್ಟಪಟ್ರೆ ಅದು ನಿನಗ್ ಖುಷಿ ಕೊಡುತ್ತೆ. ಈ ಸೃಷ್ಟಿ ಚೆಲುವಿನ ಬಗ್ಗೆ ಕವಿ ಲಕ್ಷ್ಮೀನಾರಾಯಣ ಭಟ್ರು ಏನ್ ಬರೆದಿದ್ದಾರೆ ಗೊತ್ತಾ? ಒಳ್ಳೆ ಬೋರ್ ಕಣ ನೀನು. ಸ್ವಲ್ಪ ರೂಮ್ ಬಿಟ್ಟು ಆಚೆ ಹೋಗಿ ಬೆಳಕ್ ನೋಡ. ಬೆಳಕೆಲ್ಲ ಇದೆ, ಬರೀ ಕತ್ಲೆ, ಎಲ್ಲೆಲ್ಲೋ ಅನ್ಯಾಯ, ಮೋಸ. ಯಾವ್ದನ್ನು ಯಾವಾಗ್ಲೂ ಇಷ್ಟು ಸೀರಿಯಸ್ ತಗೋಬೇಡ ಕಣ. ಭೂತ್ ಕಣ್ಣಿಂದ ನೋಡಿದ್ರೆ ಎಲ್ಲ ಬ್ಯಾ ಅಂತ ವಿಕಾರವೇ ಕಾಣುತ್ತೆ. ಕಾಮನ್ ಮಿಕ್ಸ್ ಸೊಸೈಟಿ ಐಸೆ. ಸೊಸೈಟಿ? ಆ ನಿನ್ನ ದರಿದ್ರ ಸೊಸೈಟಿ ನನ್ನ ಕಣ್ಣಿಗೆ ಸ್ಮಶಾನ ತರ ಕಾಣುತ್ತೆ. ಸಮಾಜನ ಸ್ಮಶಾನ ಅಂತೀಯಲ್ಲೋ ಮೂರ್ಖ. ಲೈಫ್ ಎಂಜಾಯ್ ಮಾಡೋ. ನಿನ್ನಂತ ವಿದ್ಯಾವಂತ ಮೂರ್ಖರು ಬೆಣ್ಣೆ ಮಾತಾಡ್ತಾ ಮಜಾ ಹೊಡೆಸ್ತಾ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಈ ಸಮಾಜಕ್ಕೆ ಮುಕ್ತಿ ಇಲ್ಲ. ಅಂದ್ರೆ ನಾನು ನಿಂತರ ಕೆಲಸ ಬಿಟ್ಬಿಟ್ಟು ಗೂಬೆ ಹಾಕಿ ಕೂತ್ಕೋಬೇಕಾ? ಬಗ್ಗಲ್ಲೇ ಬಗ್ಗ ನೋಡ, ನಿಂತರ ಕ್ರಾಂತಿ ವೇಷ ತೊಟ್ಟು ಹೊಟ್ಟೆಗೆ ಮಣ್ ತಿನ್ನಕ್ ನನಗೆ ಇಷ್ಟವಿಲ್ಲ. ಇರೋ ದಿನ ಜಾಲಿಯಾಗಿ ಬದುಕ್ಬಿಟ್ಟು ಜಾಲಿಯಾಗಿ ಸತ್ಬಿಡ್ಬೇಕು. ಈಗ ನೀನ್ ಬರ್ತೀಯೋ ಇಲ್ವೋ ಗುಂಡಾಕಕ್ಕೆ? ಗುಂಡ ಹೋಗಲ್ಲ. ಸತ್ಯನ ಎದುರಿಸಕ್ ಧೈರ್ಯ ಅಲ್ದಿದ್ರು ಶೋಕಿ ಮಾಡ್ಕೊಂಡ್ ಮೆರಿತೀಯ. ಮಾತು ಮಾತು ಬರೀ ಮಾತ್ ಕಣೋ. ಅನ್ಯಾಯ ಅನ್ಯಾಯ ಅಂತ ಬಡ್ಕೋತಿಯಲ್ಲ, ನೀನೇನೋ ಸಾಧಿಸಿದ್ಯಾ? ಬರೀ ಬಾಯಲ್ ಕ್ರಾಂತಿ ಮಾಡ್ತೀಯ ಅಷ್ಟೇ. ನಿನ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಿನ್ನಿಂದ ಏನೇ ಆಗಲ್ಲ ಕಣ. ಸಾರಿ ಆನಂದ್, ಇವತ್ತು ನನ್ನ ಬರ್ತ್ಡೇ ಕಣೋ. ನನಗೆ ಫ್ರೆಂಡ್ ಅಂದ್ರೆ ನಿನ್ ಬಿಟ್ರೆ ಯಾರಿದಾರೆ ಹೇಳೋ? ನನ್ನ ಜೊತೆ ಬಾರೋ ಪ್ಲೀಸ್, ಬಾರೋ. ಎಸ್ ಸರ್, ಚೆನ್ನಾಗಿದೆ ಸರ್, ಶೋಸ್ಫುಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮೈಕಲ್, ಸ್ಟಾರ್ಟ್. ಥ್ಯಾಂಕ್ ಯು. ಮಿಸ್ಟರ್, 5 ರೂಪಾಯಿ ಕೊಟ್ಟಿದ್ದು ಥ್ಯಾಂಕ್ಸ್ ಹೇಳಿ ಅಂತಲ್ಲ, ಈ ರೀತಿ ಮೈ ಮೇಲೆ ಗಾಳಿ ಬಂದವ್ರ ತರ ಕಿರ್ಚಬೇಡ ಅಂತ. ಏನ್ ಬೇಕು ಸರ್? 2 ಓಲ್ಡ್ ಮಾಂಕ್ ಲಾರ್ಜ್. ಸರಿ ಸರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್,
This evening you are going to witness a sizzling and exciting dance by Miss Gloria from Goa. ಏ ಗೋಪಾಲ್, ಇಂಥದ್ದೆಲ್ಲ ಇಲ್ಲಿ ನಡೆಯುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿವಲ್ಲ. ಅದಕ್ಕೆ ಕಣ ಈ ಪುಣ್ಯಕ್ಷೇತ್ರಕ್ಕೆ ನೀನು ಕರ್ಕೊಂಡ್ ಬಂದಿದ್ದು. ಸರ್ ಇನ್ನೊಂದು ರೌಂಡ್ ಬೇಡ, ನಿಮ್ ಮ್ಯಾನೇಜರ್ನ ಒಂದ್ ರೌಂಡ್ ಇಲ್ಲಿ ಕಳ್ಸಿ. ಸರಿ ಸರ್. ಮೇ ಐ ಹೆಲ್ಪ್ ಯು ಸರ್? ನೀವೇನ ಈ ಬಾರ್ಗ್ ಮ್ಯಾನೇಜರು? ಅಲ್ರಿ, ಏನ್ರಿ ಈ ಡ್ಯಾನ್ಸು? ತುಂಬಾ ಚೆನ್ನಾಗಿದೆಯಲ್ಲ ಸರ್. ಆರ್ ಯು ಎಂಜಾಯಿಂಗ್ ಇಟ್ ಸರ್? ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲಿ ಕುಣಿತಾ ಇರೋದು ನಿಮ್ಮ ಅಕ್ಕನ ತಂಗಿನೋ? ಏ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಓ ಏನ್ರಿ, ನಿಮ್ಗೆ ಇದನ್ನೆಲ್ಲ ನಡ್ಸಕ್ ಲೈಸೆನ್ಸ್ ಇದೆಯಾ? ನಮಗ್ ಲೈಸೆನ್ಸ್ ಇದೆಯಲ್ಲ ಅಂತ ಕೇಳೋದು ನೀವ್ ಯಾರ್ರಿ? ಈ ಬಾರ್ ಯಾರ್ದು ಅಂತ ತಿಳ್ಕೊಂಡಿದ್ದೀರಾ? ಮೇದಳ್ಳಿ ಸದಾನಂದ ರಾಯರ್ದು. ಈ ಇಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್. ಓ, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದ್ರೆ ಲೈಸೆನ್ಸ್ ಬೇಡ ಅಂತ ಅರ್ಥ? ಅದೆಲ್ಲ ನಿಮ್ಗೆ ಯಾಕ್ರಿ? ಇಷ್ಟ ಆದ್ರೆ ಕೂತ್ಕೊಂಡು ನೋಡಿ, ಇಲ್ದಿದ್ರೆ ಎದ್ದು ಹೋಗಿ. ಸರ್, 10 ರೂಪಾಯಿ ಕಮ್ಮಿ ಇದೆ, ನಾಳೆ ತಂದು ಕೊಡ್ತೀನಿ ಸರ್. ಏಯ್, ಜೋಬಲ್ ದುಡ್ಡಿಲ್ಲ ಅಂದ್ಮೇಲೆ ಕುಡಿಯಕ್ಕೆ ಬಂದೆ? ಸರ್, ಖಂಡಿತವಾಗ್ಲೂ ತಂದು ಕೊಡ್ತೀನಿ ಸರ್. ಇದ್ದಿದ್ದ ದುಡ್ಡಿನಲ್ಲಿ ನಮ್ಮ ತಾಯಿಗೆ ಔಷಧಿ ತಂದ್ಬಿಟ್ಟೆ. ಏಯ್, ದುಡ್ಡಿಲ್ಲ ಅಂದ್ರೆ ಕೋಟ್ ಬಿಚ್ಚಿಡು. ಸರ್, ಇನ್ಮೇಲೆ ಯಾವತ್ತೂ ಸಾಲ ಹೇಳಲ್ಲ ಸರ್. ನಾಳೆ ಖಂಡಿತವಾಗ್ಲೂ ತಂದು ಕೊಡ್ಬಿಡ್ತೀನಿ ಸರ್. ಅದೆಲ್ಲ ಏನು ಬೇಕಾಗಿಲ್ಲ, ಕೋಟ್ ಬಿಚ್ಚು. ಇಂಥ ಲುಚ್ಚ ಕೆಲಸ ಮಾಡಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತೀರಾ. ಈ ಜುಜ್ಬಿ 10 ರೂಪಾಯಿಗೆ ಯಾಕೆ ರಿಂಗ್ ಆಡ್ತೀರಾ? ಅದು ಅವ್ನು ನಾಳೆ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಕಳಿಸ್ರಿ ಅವನ್ನ. ನೀವ್ ಯಾಕ್ರಿ ಪುನಃ ಬಾರ್ ವಿಷಯ ತಲೆ ಹಾಕ್ತೀರಾ? ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ವಾಟ್ ಮ್ಯಾನ್, ವಾಟ್ ದ ಹೆಲ್ ಡು ಯು ಥಿಂಕ್? ಯು ಗೆಟ್ ಲಾಸ್ಟ್. ಆನಂದ್, ಬಾ ಹೋಗೋಣ. 10 ರೂಪಾಯಿ ಜುಜ್ಬಿ ಅಂದಿಯಲ್ಲ, ಅವನೇನಾರು ತಂದ್ಕೊಡದೆ ಇದ್ರೆ ನಿಮ್ಮ ಅಕ್ಕನೋ ತಂಗಿನೋ ಕರ್ಕೊಂಡ್ ಬಂದು ಇಲ್ಲಿ ಕುಣಿಸ್ತೀಯಾ? ವಾಟ್ ಇಸ್ ದಿಸ್? ಏಯ್, ಇನ್ ಮುಂದಕ್ಕೆ ಕನ್ನಡದಲ್ಲಿ ಮಾತಾಡೋದು ಕಲಿ. ಏನ್ ನೋಡ್ತಾ ಇದ್ದೀರಾ? Why hitting? Why hitting? Oh God! ಮನೆಗೆ ಹೋಗಿ. ಗೋಪಾಲ್, ಏನ್ ಯೋಚನೆ ಮಾಡ್ತಿದ್ಯಾ? ಯಾಕೋ ಗಣೇಶ, ಬೆಳಗ್ಗೆದ ಟೀನೇ ತರಲಿಲ್ಲ? ಸರ್, ನಿಮ್ಮೆಣ್ಣದ ಟೀ ತರಲ್ಲ, ನಿಮ್ಗಿದೆ ಕಡೆ ಟೀ.
ಯಾಕೋ ನಿನಗೆ ತಿಂದು ಕೊಬ್ಬೆಚಾಯ್ತಾ? ನಂಗಲ್ಲ ಸರ್, ನಮ್ಮ ಯಜಮಾನ್ರಿಗೆ ಅದೇನೋ ಹನುಮಂತದ ಬಾಲ ಅಂತೆ. ಏನದು? ನಿಮ್ ಸಾಲದ ಬಾಕಿ ಸರ್, ಅದನ್ನ ತೀರ್ಸೋವರ್ಗು ನಿಮ್ ಟೀ ಕಟ್ಟಂತೆ. ನಿಮ್ಗೆ ಸರ್ ಕಮ್ಮಿ, ಕಟ್ಬಿಡಿ ಸರ್. ತಗೊಳ್ಳಿ ಸರ್ ಟೀ. ಟೀ ಕುಡಿದ್ರೆ ನನ್ನ ಪ್ರಾಣ ಏನು ಹೋಗಲ್ಲ ಕಣ. ತಗೋ ಎಂಟಾಣಿ, ಇವಾಗ ಚಾಕ್ಲೇಟ್ ತಿನ್ನು. ಅಯ್ಯೋ, ನನಗ್ ಕೊಡ್ತಿದ್ದೀರಲ್ಲ, ನಮ್ಮ ಯಜಮಾನ್ರ ದುಡ್ಡು. ನನ್ನ ಹತ್ರ ಈಗಿರೋದು ಅಷ್ಟೇ ಕಣ. ನೋಡ, ಬೇಗ ಬಂದ್ ಸಾಲ ತೀರಿಸ್ತಾರೆ ಅಂತ ಹೇಳು. ನೀನು ವಾಪಸ್ ಹೋಗು. ತಂದ್ಬಿಟ್ಟಿದೀನಿ, ಕುಡೀರಿ ಸರ್. ಗಣೇಶ, ನಂಗೆ ಟೀ ಬೇಡ, ತಗೊಂಡೋಗು. ಏನ್ ಸರ್, ನೀವ್ ನಂಗೆ ಅರ್ಥನೇ ಆಗಲ್ಲ. ತರಕಾರಿ ಬೇಕೇನವ? ತರಕಾರಿ, ಬದನೆಕಾಯಿ, ಆಲೂಗಡ್ಡೆ, ಮೂಲಂಗಿ. ತರಕಾರಿ ಬೇಕೇನವ? ಬಾಮ್ಮ. ಮೂಲಂಗಿ ಎಷ್ಟಮ್ಮ? 3 ರೂಪಾಯಿ ಕಣವ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆ? ಅಪ್ಪ ಅಮ್ಮಂದಿರ ಚಿನ್ನದ ಬೆಳೆ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ದೆ ನೀನು? ಅಮ್ಮ ಈ ವಿಷಯ ಹೇಳಿದಾಗ ನನಗೂ ನಂಬಿಕೆ ಬರ್ಲಿಲ್ಲ. ಅಪ್ಪ ಕೆಲಸ ಮಾಡೋ ಅಂಗಡಿ ಹತ್ರ ಹೋಗಿದ್ದೆ, ಅವ್ರಲ್ಲೂ ಇರ್ಲಿಲ್ಲ. ಅವ್ರೀಗ ಎಲ್ಲಿ ಹೋಗಿರ್ಬೋದು ಆನಂದ್? ನೀನೇನು ಯೋಚನೆ ಮಾಡಬೇಡ ರಾಣಿ, ಅವ್ರು ಎಲ್ಲೋಗಿರ್ತಾರಂತ ನಂಗೆ ಗೊತ್ತು. ನಿನ್ ಮನೆಗೆ ಹೋಗು. ಚಂದ್ರಪ್ಪನವ್ರೆ, ಏನಿದು ಬೆಳಗ್ಗೆನೆ ಕುಡಿಯಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ? ಸರ್, ಮನೇಲಿ ಚಿನ್ನದ ಬೆಳೆಗಳು ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ನೀವೇನ ನೋಡಿದ್ರ? ಬಳೆನಾ? ಅದನ್ನ ನೆನೆಸ್ಬೇಡಪ್ಪ. ಅದನ್ನ ಜ್ಞಾಪಿಸ್ಕೊಂಡ್ರೆ ವಿಷ ಕುಡಿಬೇಕನ್ಸುತ್ತೆ. ಯಾಕೆ ಸರ್, ಏನಾಯ್ತು? ಆ ಬಳೆನ ಬಡ್ಡಿ ನಾಗರಾಜನ ತಗೊಂಡೋಗಿ ಇಟ್ಟೆ. ಅವನು ಅದನ್ನ ಅಳ್ಳಾಡಿಸಿ ನೋಡಿ ಅದು ಅಪ್ಪಟ ಚಿನ್ನದಲ್ಲ ಅಂತ 250 ರೂಪಾಯಿ ಕೊಟ್ಟ. ಮೋಸ ಮಾಡಿಬಿಟ್ನಪ್ಪ, ಮೋಸ. ಆ ಬಡ್ಡಿ ನಾಗರಾಜಯ್ಯ ನಿಮ್ಗೂ ಮೋಸ ಮಾಡದ್ನಾ? ಅದಿರ್ಲಿ, ಯಾರಾದ್ರೂ ಕುಡಿಯಕ್ಕೋಸ್ಕರ ಹೆಂಡತಿ ಚಿನ್ನದ ಬೆಳೆಗಳನ್ನ ಅಡ ಇಡ್ತಾರಾ? ಈ ಸೀರೆ ತಗೊಳ್ಳೋಣ ಅಂತಿಟ್ಟೆ. ಸೀರೆ ತಗೊಳಕ್ಕೋಸ್ಕರ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರಾ? ಅದೇನಪ್ಪ ಇವತ್ತಿನ ವಿಶೇಷ. ನಮ್ಮ ಮದುವೆ ಆಗಿ ಇವತ್ತಿಗೆ 25 ವರ್ಷ ಆಯ್ತು. ಅವಳಿಗೆ ಒಂದು ಸೀರೆ ಪ್ರೆಸೆಂಟ್ ಮಾಡೋಣ ಅಂತ ಈ ಕೆಟ್ಟ ಕೆಲಸ ಮಾಡಿದೆ. ಬಳೆನೇನಪ್ಪ, ಬೇಕಾದ ಬಿಡಿಸ್ಕೋಬಹುದು. ಆದ್ರೆ ಇಂಥ ದಿವಸ ಮತ್ತೆ ಬರುತ್ತಾ? ಸರ್, ಮನೇಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಬೇಗ ಹೋಗಿ ನಿಮ್ ಹೆಂಡತಿಗೆ ಸೀರೆ ಕೊಟ್ಟು ಖುಷಿ ಪಡಿಸಿ. ಬಳೆ ನಾಳಾಯಕ್ ವಿಷಯ ಹೇಳಿ ಅವ್ರ ಮನಸ್ಸನ್ನು ನೋಯಿಸ್ಬೇಡಿ. ಬೇಕಾದ್ರೆ ಪಾಲಿಶ್ ಕೊಟ್ಟಿದ್ದೀನಿ, ಆನಂದ್ ಬರ್ತಾ ತರ್ತಾನೆ ಅಂತ ನನ್ ಮೇಲೆ ಹೇಳ್ಬಿಡಿ. ಆಗ್ಲಪ್ಪ, ಹಂಗೆ ಹೇಳ್ತೀನಿ. ನೀನು ಮಾತ್ರ ತಪ್ಪಿಸ್ಬೇಡ, ಊಟಕ್ಕೆ ಮನೆಗೆ ಬಂದ್ಬಿಡು. ನೀನು ಒಂದು ಮಾತು ಅವ್ರಿಗೆ ಹೇಳು. ಹಿಂದೆ ನಿಂತ್ಕೊಳ್ರಿ, ಹಿಂದೆ ನಿಂತ್ಕೊಳಮ್ಮ. ಇನ್ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಹಿಂದೆ ಹಿಂದೆ ನಿಂತ್ಕೊಳ್ಳಿ. ಏನಾಯ್ತು ನೋಡಿ? ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಪಾಪ ವಿಷ ಕುಡಿದು ಸತ್ರಂತೆ. ಆ ಪಾಪಿ ನಾಗರಾಜಯ್ಯ ಅವಳನ್ನ ಕೆಡಿಸಿ ದುಡ್ಡು ಕೊಟ್ನಂತೆ. ಆ ವಿಷಯ ಗಂಡನ್ ಗೊತ್ತಾಗಿ ಚೆನ್ನಾಗ್ ಹೊಡೆದ್ನಂತೆ. ಆ ದುಃಖ ತಡಿಲಾರ್ದೆ ಮಗುಗ್ ವಿಷ ಹಾಕಿ ತಾನು ಕುಡಿದ್ಲಂತೆ. ಅದನ್ನ ನೋಡಿ ಗಂಡ ವಿಷ ಕುಡಿದ್ ಸತ್ನಂತೆ. ಪಾಪ ಅವ್ರ ಇಡೀ ಸಂಸಾರನೇ ನಾಶ ಆಯ್ತು. ಆ ಬಡ್ಡಿ ನಾಗರಾಜಯ್ಯನ್ಗೆ ಬರ್ಬಾರದ್ ಬರ, ಗರ ಬಡದ್ ಸಾಯ. ಆ ಕೆಟ್ನನ್ ಮಗನ್ಗೆ ಗತಿ ಕಾಣಿಸೋರು ಯಾರು ಇಲ್ವಾ? ಇವತ್ತೇನೇ ತಂದಿದ್ಯಾ ಇಡಕ್ಕೆ? ಇಡಕ್ ಬಂದಿಲ್ಲ, ಕೇಳಕ್ ಬಂದಿದ್ದೀನಿ. ಏನ್ ಕೇಳಕ್ಕೆ? ಬೆಳಗ್ಗೆ ಚಂದ್ರಪ್ಪ ಅನ್ನೋರು 2 ಚಿನ್ನದ ಬೆಳೆಗಳು ಇಟ್ಟೋದ್ರಲ್ಲ, 4,000 ರೂಪಾಯಿ ಬೆಲೆ ಬಾಳೋ ಬಳೆಗಳಿಗೆ ಅದು ಅಪ್ಪಟ ಚಿನ್ನದಲ್ಲ ಅಂತ 250 ರೂಪಾಯಿ ಕೊಟ್ಟಿದ್ದೀರಲ್ಲ, ಇದು ನ್ಯಾಯನ ಧರ್ಮನ? ಹೌದಯ್ಯ, ನಮ್ಮ ಧರ್ಮ ಅದೇ ಹೇಳುತ್ತೆ. ನೀವು ಕಷ್ಟದಲ್ಲಿದ್ದಾಗ ಹಣ ಬೇಕು ಅಂತ ನಮ್ಮ ಹತ್ರ ಬರ್ತೀರಾ, ನಾವು ನಿಮಗೆ ದುಡ್ಡು ಕೊಟ್ಟು ನಿಮ್ ಕಷ್ಟ ಪರಿಹಾರ ಮಾಡ್ತೀವಿ, ಅದಕ್ಕೆ ತಕ್ಕ ಬಡ್ಡಿ ವಸೂಲಿ ಮಾಡ್ತೀವಿ. ಮೊನ್ನೆ ಆ ಬಡ ಹೆಂಗ್ಸ್ ಬಂದಾಗ ದುಡ್ಡು ಕೊಡ್ತೀನಿ ಅಂತ ಬಾಗ್ಲಾಕೊಂಡ್ರಲ್ಲ, ಹೋಗ್ತಾ ಅವಳು ಅಳ್ತಾ ಹೋದ್ಲು. ಇವತ್ತವಳ ಗತಿ ಏನಾಯ್ತು ಅಂತ ನಿಮ್ಗೆ ಗೊತ್ತಾ? ಅವಳಗ್ ಚಟ ಇತ್ತು, ನನ್ನ ಹತ್ರ ಬಂದ್ಲು, ದುಡ್ಡು ಇಸ್ಕೊಂಡು ಹೋದ್ಲು. ಇವತ್ತಿನ ಯಾರ ಹತ್ರಲ್ಲೋ ಹೋಗಿರ್ಬೇಕು. ಅವಳು ಯಾರ ಜೊತೆನೂ ಹೋಗ್ಲಿಲ್ಲ, ಈ ಪ್ರಪಂಚನೇ ಬಿಟ್ಟು ಹೊಟ್ಟದ್ಲು. ನೀವು ಮಾಡಿದ ಪಾಪದಿಂದ ಅವಳು ಇಡೀ ಕುಟುಂಬ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ನಾಶ ಆಗೋಯ್ತು. ಅದು ನಿಮ್ಮಿಂದ. ಅರೆ, ಅದು ಅವ್ರವ್ರ ಕರ್ಮ, ಅದನ್ನ ಕಟ್ಕೊಂಡು ನನಗೇನೆ ಆಗ್ಬೇಕು.
ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ? ನೀವಿರೋ ಈ ಮನೆ ಒಂದು ಹುತ್ತ, ನೀವೊಂದು ವಿಷ ಸರ್ಪ. ಹೌದಯ್ಯ, ನನ್ನ ಹೆಸರು ನಾಗರಾಜಯ್ಯ ಅಂತಾನೆ. ಅದರಿಂದ ನಿನಗೇನಾಗ್ಬೇಕು? ಸುಮ್ನೆ ನನ್ನ ಸಮಯ ಹಾಳು ಮಾಡಬೇಡ. ನನ್ನ ಹತ್ರ ಏನಾದ್ರೂ ವ್ಯವಹಾರ ಇದ್ರೆ ಇಲ್ಲಿಗೆ ಬಾ. ಆಯ್ತು, ನಾಳೆ ಬಂದು ನನ್ನ ನಿಮ್ಮ ವ್ಯವಹಾರದ ಬಾಕಿ ಚುಕ್ತಾ ಮಾಡ್ತೀನಿ. ಬರ್ತೀನಿ ನಾಗರಾಜನವರೇ. ಅದಪ್ಪ, ನೀನ್ ಹೇಳ್ದಾಗೆ ನಿನ್ ಮಗಳಿಗೆ ಒಂದು ಒಳ್ಳೆ ವರ ನೋಡಿದ್ದೀನಿ. ಹೌದಾ ಸುಂದ್ರಪ್ಪ? ಹೌದಪ್ಪ, ಒಳ್ಳೆ ಹುಡುಗ, ತುಂಬಾ ಚೆನ್ನಾಗಿದ್ದಾನೆ. ಅವನೇನಾದ್ರೂ ಒಪ್ಕೊಂಡ್ರೆ ನಿನ್ ಅದೃಷ್ಟ. ನಾಳೆ ಬೆಳಿಗ್ಗೆ 9:15 ಗಂಟೆಗೆ ನಾನ್ ಮನೆಗ್ ಬಂದ್ ನೋಡು. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಾಳೆ ಬೆಳಿಗ್ಗೆ 9:15ಗೆ ಬರ್ತೀನಿ, ಮರಿಬೇಡ. ಮಾತು ಮಾತು ಬರೀ ಮಾತು. ಅನ್ಯಾಯ ಅನ್ಯಾಯ ಅಂತ ಬಡ್ಕೋತಿಯಲ್ಲ, ನೀನೇನೋ ಸಾಧಿಸಿದ್ಯಾ? ಬರೀ ಬಾಯಲ್ಲಿ ಕ್ರಾಂತಿ ಮಾಡ್ತೀಯ ಅಷ್ಟೇ. ನಿನ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಿನ್ನಿಂದ ಏನು ಆಗಲ್ಲ ಕಣ. ಆ ಬಡ್ಡಿ ನಾಗರಾಜನಿಂದ ಇಡೀ ಬಡ ಸಂಸಾರನೇ ನಾಶ ಆಯ್ತು. ಅವನಿಗೆ ಬರ್ಬಾರದ್ ಬರ, ಅವನು ಗರ ಬಡದ್ ಸಾಯ. ಆ ಕೆಟ್ಟ ನನ್ ಮಗನ ಗತಿ ಕಾಣಿಸೋರು ಯಾರು ಇಲ್ವಾ? ನನ್ನ ಹೆಸರು ನಾಗರಾಜಯ್ಯ ಅಂತಾನೆ. ಅದರಿಂದ ನಿನಗೇನಾಗಬೇಕು? ಸುಮ್ನೆ ನನ್ನ ಸಮಯ ಹಾಳು ಮಾಡಬೇಡ. ನನ್ನ ಹತ್ರ ಏನಾದ್ರೂ ವ್ಯವಹಾರ ಇದ್ರೆ ಇಲ್ಲಿಗೆ ಬಾ. ಈಗ ಆ ಬಳೆನ ಅಲ್ಲಾಡಿಸಿ ನೋಡಿ, ಅದು ಅಪ್ಪುಟ ಚಿನ್ನದಲ್ಲ ಅಂತ ಹೇಳಿ 250 ರೂಪಾಯಿ ಕೊಟ್ಟ. ಮೋಸ ಮಾಡ್ಬಿಟ್ನಪ್ಪ, ಮೋಸ. ಮಾತು ಮಾತು ಬರೀ ಮಾತು ಕಣ. ಅನ್ಯಾಯ ಅನ್ಯಾಯ ಅಂತ ಬಡ್ಕೋತಿಯಲ್ಲ, ನೀನೇನೋ ಸಾಧಿಸಿದ್ಯಾ? ಬರೀ ಬಾಯಲ್ಲಿ ಕ್ರಾಂತಿ ಮಾಡ್ತೀಯ ಅಷ್ಟೇ. ನಿನ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಿನ್ನಿಂದ ಏನು ಆಗಲ್ಲ ಕಣ. ನಾನು ಹೇಳಿಯಲ್ಲ ನಾಗರಾಜಯ್ಯ, ಇಷ್ಟು ದಿವಸ ನಾನು ಹೇಳಿದ್ ಸಾಕು. ಇಂಥ ಜನಾಂಗನ ನಾಶ ಮಾಡಲೇಬೇಕು. ಒಬ್ಬನ್ ನಾಶ ಮಾಡೋದ್ರಿಂದ ಸಾವಿರಾರು ಮುಕ್ತ ಜನಗಳಿಗೆ ಒಳ್ಳೆದಾಗುತ್ತೆ, ಜೀವನದಲ್ಲಿ ಬೆಳಕು ಕಾಣ್ತಾರೆ. ಇಂಥ ರೋಗದ ಕೊಂಬೆಗಳನ್ನ ಕತ್ತರಿಸ್ಲೇಬೇಕು, ಕತ್ತರಿಸ್ಲೇಬೇಕು, ಕತ್ತರಿಸ್ಲೇಬೇಕು. ಇದು ನನ್ನಿಂದ ಸಾಧ್ಯನಾ? ಇದು ನನ್ನಿಂದ ಸಾಧ್ಯನಾ? ನೋ ನೋ ನೋ. ನನ್ನಂಥವರು ತೀರ್ಮಾನ ತಗೊಳ್ಳೇಬೇಕು, ತಗೊಳ್ಳೇಬೇಕು. ಆನಂದ್, ಹೇಳು ಆನಂದ್. ಗೋಪಾಲ್, ಆನಂದ್, ಮೈಯೆಲ್ಲ ಬೆವರ್ತಾ ಇದೆಯಲ್ಲೋ? ನಿದ್ರಿಲ್ಲ ಹಾಕಂಗ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಿ? ನಾನ್ ಮಾತಾಡ್ತಿದ್ನ? ಏನ್ ಮಾತಾಡ್ತಿದ್ದೆ? ನನಗೇನು ಅರ್ಥ ಆಗಿಲ್ಲ ಕಣೋ. ನಿನ್ಗೇನಾಯ್ತು? 9 ಆಯ್ತು, ಇನ್ನೂ ಮಲ್ಕೊಂಡಿದ್ಯಲ್ಲೋ? ಹೇಳೋ. 9 ಆಯ್ತಾ? ಗೋಪಾಲ್ ನೋಡು, ನನಗೆ ಯಾಕೋ ತುಂಬಾ ಸುಸ್ತಾಗಿದೆ, ನನಗೆ ಸ್ವಲ್ಪ ರೆಸ್ಟ್ ಬೇಕು. ನೀನ್ ಹೋಗೀಗ. ಬಾರೋ, ಡಾಕ್ಟರ್ ಹತ್ರ ಹೋಗೋಣ. ನನಗೆ ಬೇಡ ಗೋಪಾಲ್, ಪ್ಲೀಸ್ ಗೋ, ಪ್ಲೀಸ್ ಲೀವ್ ಮಿ ಅಲೋನ್. ನಾನೇ ಹೋಗಿ ಮಾತ್ರೆ ತಗೊಂಬರಲ್ಲ? ನನಗೆ ಮಾತ್ರ ಬೇಡ, ಏನು ಬೇಡ, ನೀವು ಹೋಗಿಲ್ಲಿಂದ. ಆನಂದ್, ಮೈ ಪರವಾಗಿಲ್ಲ, ಪ್ಲೀಸ್ ಗೋ.
ನೀನಾ ಮತ್ತೆ ಬಂದ್ಯಾ? ಬೆಳ್ಳಿ ಸಿಗರೆಟ್ ಕೇಸ್ ತಂದಿದ್ದೀನಿ. ತಿರ್ಗಾ ಇಡಕ್ ಬಂದ್ಯಾ? ಚುಕ್ತ ಮಾಡ್ತೀನಿ ಅಂತ ದಬಾಯಿಸೋದೆ. ಬಾ. ಅದೇನ್ ತಂದಿದ್ಯಾ? ಬೇಗ ಕೊಡು. ಏನೇ ಹೀಗ್ ಕಟ್ಟಿದ್ಯಾ? ಯಾಕಯ್ಯ ಬೆವರ್ತಿದ್ಯಾ? ನನಗೆ ಹುಷಾರಿಲ್ಲ. ಹಾ ಇರು. ಏನ್ ಕಟ್ಟಿದಾನೆ ಅವನು? ಇಲ್ಲಿಗೆ ಬಂದೆ. ಆಚೆ ಇರು. ವಿಷಯ ನೆನೆಸ್ಬೇಡಪ್ಪ. ಅದನ್ನ ಜ್ಞಾಪಿಸ್ಕೊಂಡ್ರೆ ವಿಷ ಕುಡಿಬೇಕು ಅನ್ಸುತ್ತೆ. ನಿಮ್ಮ ಅಪ್ಪನ ಜ್ಞಾಪಕಾರ್ಥವಾಗಿ ಈ ಬೆಳ್ಳಿ ಚೈನಿನ ವಾಚ್ ಒಂದೇ ಇದು ನಿನ್ನ ಜೋಪಾನ ಕಾಪಾಡ್ಕೊ.
ಸ್ವಾಮಿ ನಾಗರಾಜನವರೇ, ಸ್ವಾಮಿ ಮಾದಪ್ಪ, ಸ್ವಾಮಿ ಸ್ವಾಮಿ ಸ್ವಾಮಿ. ಇಷ್ಟೊತ್ತಾದ್ರೂ ಬಾಗಿಲು ತೆಗಿತಲ್ಲ, ಏನಾಗಿದೆ ಇವರಿಗೆ? ಏ ವಾಚ್ಮ್ಯಾನ್, ರಂಗಪ್ಪ, ಏ ವಾಚ್ಮ್ಯಾನ್. ಯಾಕೆ ಯಾಕೆ ಕಿತ್ಕೊತಾ ಇದ್ಯಾ? ನೋಡೇ ರಂಗಪ್ಪ, ನಾಗರಾಜಯ್ಯ ಬಾಗಿಲು ತೆಗಿತಾನೆ ಇಲ್ಲ. ನಾನು ಇಷ್ಟೊತ್ತು ಬಾಗಿಲು ತಟ್ಟಿ ತಟ್ಟಿ ನನ್ನ ಕೈ ನೋವು ಬಂದ್ ಕಣಯ್ಯ. ಮನೇಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ. ಒಳಗಡೆಯಿಂದ ಚಿಲ್ಕ ಹಾಕೊಂಡಿದಾರೆ ಕಣಯ್ಯ. ಮಾದಪ್ಪ ಹೋಗಿದ್ದು ನಾನು ಈಗ ತಾನೇ ನೋಡ್ದೆ. ಹೌದಾ? ನೋಡೋಣ. ಗಣೇಶ 3 ಟೀ ತಗೊಂಬ. ಯಾರು? ನೀವೇ ಹೋಗಿ ಬಂದ್ರಿ? ಆನಂದ್, ಏನಾಯ್ತು ನಿಂಗೆ? ನನ್ ಕತೆ ಮುಗೀತು. ಏನು ಆನಂದ್, ಜ್ವರಕ್ಕೆಲ್ಲ ಇಷ್ಟು ಭಯ ಪಟ್ರೆ ಹೇಗೋ? ಬಾ, ಡಾಕ್ಟರ್ ಹತ್ರ ಹೋಗೋಣ. ಬೇಡ, ನನ್ ಪಾಡಿಗೆ ನನ್ ಬಿಟ್ಬಿಡಿ. ನಿಂಗೆ ಇವತ್ತು ಏನಾಗಿದ್ಯೋ? ನೀನ್ ಯಾವತ್ತೂ ಹೀಗಾಡಿರ್ಲಿಲ್ಲ. ಚಿಕ್ಕ ಮಗು ತರ ಹಠ ಮಾಡ್ಬೇಡ. ಬಾ, ಡಾಕ್ಟರ್ ಹತ್ರ ಹೋಗೋಣ. ಬೆಳಗಿಂದ ಹೀಗೆ ಮಲಗಿದ್ಯಲ್ಲೋ, ಔಷಧಿ ತೊಗೊಳೋದು ಹಠ ಮಾಡಿದ್ರೆ ಹೆಂಗೋ? ಹೇಳ ಮೇಲೆ. ಗೆಟ್ ಲಾಸ್ಟ್, ಡೋಂಟ್ ಡಿಸ್ಟರ್ಬ್ ಮೀ. ಐ ಆಮ್ ಸಾರಿ. ನೀವು ಹೋಗಿ, ಹೊರಟೋಗಿ. ನೋಡಿ ತಂಟಿ. ಬೇಡ, ನಿಮ್ ಗುರುಗೆ ತಗೊಂಡೋಗ್ ಕೊಡು. ಬಾರಣ್ಣ. ಪೊಲೀಸ್ನವರು ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ನೀವೇನ್ರಿ ಆನಂದು? ಈಗಲೇ ಬಂದು ಇನ್ಸ್ಪೆಕ್ಟರ್ ನೋಡ್ಬೇಕಂತೆ. ಬೆಳ್ಳಿ ದುಡ್ಡು ಕಣೋ ಇದು. ಆನಂದ್, ಏನ್ರಿ ಯಾವ ಕಡೆ ಹೊರಟಿದ್ದೀರಿ? ಯಾಕ್ರಿ ಇನ್ನು ಡಲ್ ಆಗೇ ಇದ್ದೀರಲ್ಲ? ಅಂತದೇನಿಲ್ಲ ಸರ್. ಬನ್ನಿ, ರೂಮ್ ಹತ್ರನೇ ಬಿಡ್ತೀನಿ. ಇಲ್ಲ, ನಾ ರಾಣಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲೇ ಡ್ರಾಪ್ ಮಾಡ್ತೀನಿ. ಬನ್ರಿ. ಬೇಡಿ ಸರ್, ನಾನು ನಡ್ಕೊಂಡು ಹೋಗ್ತೀನಿ.
ಬನ್ನಿ ಅಂದ್ರೆ ಬರ್ಬೇಕಪ್ಪ. ನನ್ ಜೊತೆ ಸಂಕೋಚನ? ಬನ್ರಿ ಸುಮ್ನೆ. ಯಾಕ್ರಿ, ಕೂತ್ಕೊಳ್ಳಿ. ಆನಂದ್, ಒಂದ್ ನಿಮಿಷ ಸಿಗರೇಟ್ ತಗೊಂಡ್ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಸಿಗರೇಟ್ ಕೊಡು. ಯಾಕ್ರಿ ಆನಂದ್ ದೂರ್ತಾ ಇದೀರಿ? ಹುಷಾರಿಲ್ವೇ? ಸರ್, ಯಾಕೋ ನನಗೆ ತುಂಬಾ ತಲೆ ಸಿಡಿತಾ ಇದೆ ಸರ್. ನಾನು ಬರ್ತೀನಿ. ರಾಣಿ ಮನೆಗೆ ಹೋಗ್ತೀನಿ ಅಂದ್ರೆ? ಸರ್, ಯಾಕೋ ಮೈ ಬೇಡಿ ಸರ್, ನಾ ರೂಮ್ಗೆ ಹೋಗ್ಬಿಡ್ತೀನಿ. ಮೈಸೂರಿಲ್ಲ ಅಂತೀರಿ? ಬನ್ನಿ, ರೂಮ್ಗೆ ಡ್ರಾಪ್ ಕೊಡ್ತೀನಿ. ಬೇಡಿ ಸರ್, ನಿಮ್ಗೆ ಯಾಕೆ ತೊಂದ್ರೆ, ನಾ ಬರ್ತೀನಿ. ಆನಂದ್, ಏ ಆನಂದ್. ಏನ ಪಾಪ ವಾಯ್ದೆ ಮುಗಿದು 2 ದಿನ ಆಗಿತ್ತಂತೆ. ಆ ಹೆಂಗ್ಸ್ ಬಂದು ಒಡವೆ ಕೇಳಿದ್ದಕ್ಕೆ ಚೆನ್ನಾಗಿ ಬೈದೋದ. ಈ ನಾಗರಾಜ ಎಂತ ಕಟ್ಕ ಸರ್. ಇಂಥವ್ರ ಮೇಲೆ ನೀವೇನು ಆಕ್ಷನ್ ತಗೊಳಕ್ಕಾಗಲ್ವಾ? ಬಡ್ಡಿ ನಾಗರಾಜಯ್ಯ, ಬೆಳ್ಳಿ ಚೈನಿಂದು ಹಳೆ ವಾಚು. ಆನಂದ್ ಇದ್ದಾರಾ? ಪೊಲೀಸು. ಆನಂದ್ ಇಲ್ಲ. ಅವ್ನು ಯಾಕೆ ಬೇಕಾಗಿತ್ತು? ನನ್ ಮಗ ಏನ್ ಮಾಡ್ದ? ಏನು ಇಲ್ಲ. ನೀವು ಆನಂದ್ ತಾಯಿನಾ? ಹೌದು. ಏನ್ ಬೇಕಿತ್ತು? ಏನಿಲ್ಲ, ಅವ್ರನ್ನೇ ಸ್ವಲ್ಪ ನೋಡ್ಬೇಕಾಗಿತ್ತು. ಬಂದ್ ಕೂಡ್ಲೆ ಸ್ವಲ್ಪ ಸ್ಟೇಷನ್ ಕಳಿಸ್ತೀರಾ? ಬನ್ನಿ ಮಿಸ್ಟರ್ ಆನಂದ್, ಕೂತ್ಕೊಳ್ಳಿ. ಸಿಗರೇಟ್ ಸೇರ್ತೀರಾ? ನೋ ಥ್ಯಾಂಕ್ಸ್. ನೋಡಿ ಮಿಸ್ಟರ್ ಆನಂದ್, ಆ ಬಡ್ಡಿ ನಾಗರಾಜನ್ ಕೊಲೆ ಕೇಸನ್ನ ಪತ್ತೆ ಮಾಡೋ ಜವಾಬ್ದಾರಿ ನನ್ ಮೇಲಿದೆ. ಹಿಡಿಲೇಬೇಕು. ಆದ್ರೆ ಆ ಕೊಲೆಗಾರ ಒಂದಿಷ್ಟು ಸುಳು ಕೊಡದ ಹಾಗೆ ಕೊಲೆ ಮಾಡಿದ್ದಾನೆ. ಹಿ ಮಸ್ಟ್ ಬಿ ವೆರಿ ಇಂಟೆಲಿಜೆಂಟ್. ಏನಂತೀರಾ? ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ, ಯಾರನ್ನು ಒಳಗ್ ಬಿಡ್ಬೇಡ. ಅದಿರ್ಲಿ, ನೀವು ಕಾಲೇಜಲ್ಲಿ ಇದ್ದಾಗ ಪ್ರಿನ್ಸಿಪಾಲ್ ವಿರುದ್ಧ, ಶ್ರೀಮಂತರ ವಿರುದ್ಧ ಸ್ಟೂಡೆಂಟ್ಸ್ ನ ಎತ್ಕಡ್ತಿದ್ರಂತೆ, ನಿಜಾನಾ? ಇಲ್ಲ, ಅನ್ಯಾಯದ ವಿರುದ್ಧ ಮಾತ್ರ. ಓಹೋ, ಅದಕ್ಕ ಪ್ರಿನ್ಸಿಪಾಲ್ ನಿಮ್ಮನ್ನ ಮನೆಗೆ ಕಳಿಸಿದ್ದು? ಇಲ್ಲ, ನಾನೇ ರಿಸೈನ್ ಮಾಡಿದೆ. ಮಿಸ್ಟರ್ ಆನಂದ್, ನಿಮಗೆ ಆ ಬಡ್ಡಿ ನಾರಾಜನ ಮೇಲೆ ಬಹಳ ಕೋಪ ಇತ್ತು ಅಲ್ವಾ? ನೀವು ಯಾವಾಗ್ಲಾದ್ರೂ ಅವನ ಹತ್ರ ಹೋಗಿದ್ರಾ? ಒಂದ್ಸಲ ಹೋಗಿದ್ದೆ. ಆನಂದ್, ಕಾಫಿ ಟೀ ಏನಾದ್ರೂ ತಗೋತೀರಾ? ಬೇಡಿ ಸರ್. ನೀವು ನಾಗರಾಜನ ಹತ್ರ ಒಂದ್ಸಲ ಹೋಗಿದ್ದೆ ಅಂತ ಹೇಳಿದ್ರಿ, ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. 2 ಸಲ ಅಲ್ವಾ? ಹೌದು, 2 ಸಲ. ನೋಡಿ ನೋಡಿ, ಮೊದಲು 1 ಸಲ ಅಂದ್ರಿ, ಈಗ 2 ಸಲ ಅಂತಿದ್ದೀರಿ. ನೀವಿನ್ನೂ ಹೆಚ್ಚಿಗೆ ಸಲ ಹೋಗಿರ್ಬೇಕಲ್ಲ? ಇಲ್ಲ ನೋಡಿ, ಮೊನ್ನೆ ರಾಣಿ ಮನೆಗೆ ಹೋಗ್ಬೇಕು ಅಂತ ನನ್ನ ಜೊತೆ ಬೈಕಲ್ಲಿ ಬಂದ್ರಲ್ಲ, ಬಡ್ಡಿ ನಾಗರಾಜನ್ ಮನೆ ಮುಂದೆ ನಾ ಸಿಗರೇಟ್ ಕೊಂಡ್ಕೊಳ್ಳುವಾಗ ನೀವು ತುಂಬಾ ಬೆವ್ರು ಬಿಟ್ರಿ. ಯಾಕೆ? ನನಗೆ ತುಂಬಾ ಜ್ವರ ಬಂದಿತ್ತು. ಔಷಧಿ ತಗೊಂಡ್ರಾ? ಇಲ್ಲ. ಆನಂದ್, ನಿಮಗೆ ರೆಸ್ಟ್ ನ ಅವಶ್ಯಕತೆ ಇದೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಿ. ಏನಂತೀರಾ? ಹೌದು. ಇಲ್ಲ ಇಲ್ಲ. ಗಾಬರಿ ಆಗ್ಬೇಡಿ, ನೀವು ಬುದ್ಧಿವಂತರು. ನಾನ್ ನಿಮ್ಮನ್ನ ಕರೆಸಿದ್ದು ನನ್ನ ಇನ್ವೆಸ್ಟಿಗೇಷನ್ಗೆ ನೀವು ಸಹಾಯ ಮಾಡ್ತೀರಾ ಅಂತ. ಆನಂದ್, ಆ ನಾಗರಾಜನ್ ಕೊಲೆನ ಯಾರು ಮಾಡಿರಬಹುದು? ಸರ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ನಾ ಇನ್ನೊಂದು ದಿನ ಬಂದು ನೋಡ್ತೀನಿ. 1 ನಿಮಿಷ. ಕೊಲೆ ಯಾರೇ ಮಾಡಿರ್ಲಿ, ಅವರಾಗವ್ರು ಬಂದು ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಕಡಿಮೆ ಆಗ್ಬಹುದು. ಇಲ್ದ ಇದ್ರೆ ಜೀವಾವಧಿ ಶಿಕ್ಷೆ ಆಗ್ಬಹುದು, ಗಲ್ಲು ಆಗ್ಬಹುದು. ಯಾವ್ದು ಒಳ್ಳೇದಂತೀರಾ? ಇನ್ಸ್ಪೆಕ್ಟರ್, ಇದನ್ನ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ನಾಗರಾಜಯ್ಯ ಕೊಲೆ ಆದ್ಮೇಲೆ ಅವನ ಹತ್ರ ಗಿರ್ವಿಟ್ರೆಲ್ಲ ಸ್ಟೇಷನ್ಗೆ ಬಂದು ತಮ್ಮ ಸಾಮಾನು ಗುರ್ತಿಸಿ ತಗೊಂಡು ಹೋದ್ರು. ನೀವು ವಾಚು, ಟ್ರಾನ್ಸಿಸ್ಟರ್ ಅಡ ಇಟ್ಟಿದ್ರಿ, ನೀವು ಮಾತ್ರ ಬರ್ಲಿಲ್ಲ. ಯಾಕೆ? ನಾನು ಅವನ ಹತ್ರ ಗಿರ್ವಿ ಇಟ್ಟಿದ್ದು ಅವಮಾನ ಅನಿಸ್ತು, ಅದಕ್ಕೆ ಬರ್ಲಿಲ್ಲ. ಆನಂದ್, ರಾಣಿ ತಂದೆ ಚಂದ್ರಪ್ಪ ಕೂಡ ಬಳೆ ಇಟ್ಟಿದ್ರಂತೆ, ಅವರು ಬಂದಿದ್ರು. ನಮ್ಮಲ್ಲಿ ಆ ಬಳೆ ಮತ್ತೆ ವಾಚ್ ಮಾತ್ರ ಪತ್ತೆ ಇಲ್ಲ. ಕೊಲೆಗಾರ ಅವೆರಡಕ್ಕೆ ಮಾತ್ರ ಕೊಲೆ ಮಾಡ್ತಾನ?
ಆನಂದ್, ನನ್ ಪ್ರಕಾರ ಕೊಲೆ ಮಾಡಿದವರು ನೀವೇ. ಇನ್ಸ್ಪೆಕ್ಟರ್, ಇಲ್ಲಿ ತನಕ ನೀವು ಹೇಳಿದ್ನೆಲ್ಲ ಕೇಳ್ತಾ ಇದ್ದೆ. ಹೌದು, ನಾಗರಾಜನ ಮೇಲೆ ನನ್ನ ಕೋಪ ಇತ್ತು, ಪ್ರಿನ್ಸಿಪಾಲ್ರ ಮೇಲೆ ನನ್ನ ಕೋಪ ಇತ್ತು. ಅಷ್ಟೇ ಅಲ್ಲ, ಅನ್ಯಾಯ ಮಾಡೋರ್ ವಿರುದ್ಧ ಎಲ್ಲ ನನ್ನ ಕೋಪ ಇದೆ. ಎಲ್ಲರನ್ನೂ ಕೊಲೆ ಮಾಡಬೇಕಾಗಿತ್ತು. ಇನ್ಸ್ಪೆಕ್ಟರ್, ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಕೆಲಸ ಹೋದ್ಮೇಲೆ ದುಡ್ಡಿರ್ಲಿಲ್ಲ, ಅವನ ಹತ್ರ ಗಿರಿವಿ ಇಟ್ಟಿದ್ದು ನಿಜ. ಅದಕ್ಕೆ ಅವನ ಕೊಲೆ ಮಾಡಿದ್ದೀನಿ ಅಂತನಾ? ನನ್ನ ವಾಚು ಚಂದ್ರಪ್ಪನವ್ರ ಬಳೆಗಳು ಕಾಣ್ಲಿಲ್ಲ ಅಂದ್ರೆ ನಾಗರಾಜ ಕೊಲೆ ಆಗೋದಕ್ಕಿಂತ ಮುಂಚೆ ಅವನ ಹತ್ರ ಇದ್ದು ವಸ್ತುಗಳಿಗೆಲ್ಲ ಲೆಕ್ಕ ನಿಮ್ಮ ಹತ್ರ ಇದೆಯಾ? ಮೊನ್ನೆ ನಾನು ಬೆವರ್ತಾ ಇದ್ದೆ ಅಂದ್ರೆ ಬೆವರವರೆಲ್ಲ ಕೊಲೆಗಾರರು ಅಂತಾರ ಅರ್ಥ? ನೀವೆಷ್ಟು ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚು ನಾನು ಓದಿದ್ದೀನಿ. ನಾನೆಲ್ಲೂ ಓಡೋಗಲ್ಲ, ಈ ಊರ್ಲೇ ಇರ್ತೀನಿ. ನಾನು ಕೊಲೆಗಾರ ಅಂತ ಪ್ರೂವ್ ಆದ್ಮೇಲೆ ಯು ಕ್ಯಾನ್ ಕಮ್ ಅಂಡ್ ಅರೆಸ್ಟ್ ಮೀ. ಸುಮ್ಮನೆ ಇನ್ನೋಸೆಂಟ್ ಪೀಪಲ್ನ ಈ ರೀತಿ ಕರ್ಕೊಂಬಂದು ಟಾರ್ಚರ್ ಮಾಡಬೇಡಿ. ಗುಡ್ ಬಾಯ್. ಅಮ್ಮ, ಯಾವಾಗಮ್ಮ ಬಂದೆ? ಆನಂದ, ಯಾಕೋ ಮನಸ್ಸು ತಡಿಲಿಲ್ಲ ಕಣೋ, ಅದಕ್ಕೆ ವಾಪಸ್ ಬಂದೆ. ಕೈ ಕೊಡು. ಏನಮ್ಮ? ನನ್ನ ಹತ್ರ ನೀನ್ ಏನೋ ಮುಚ್ಚಿಡ್ತಾ ಇದೀಯಾ, ನಿಜ ಹೇಳು. ನಾನೇನಮ್ಮ ನಿನ್ನ ಹತ್ರ ಮುಚ್ಚಿಡ್ತಾ ಇದ್ದೀನಿ? ಹಾಗಾದ್ರೆ ಪೊಲೀಸ್ನವ್ರು ಯಾಕೆ ಕರ್ಸಿದ್ರು? ಪೊಲೀಸ್ ಸುಮ್ಮನೆ ಕರ್ಸಿದ್ರಮ್ಮ. ಸುಮ್ನೆ ಕರ್ಸೋದಿಕ್ಕೆ ಅವ್ರಿಗೇನು ಹುಚ್ಚೇನೋ? ಅಮ್ಮ, ನಿನ್ನ ಹತ್ರ ಹೇಳ್ಕೊಳಕ್ಕೆ ಏನಮ್ಮ ನಾಚಿಕೆ? ರೂಮ್ ಬಾಡಿಗೆ ಕೊಡ್ಲಿಲ್ಲ ಅಂತ ನಮ್ಮ ಓನರ್ ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೆ ಕರ್ಸಿದ್ರಷ್ಟೇ. ಹೌದೇನೋ? ಸದ್ಯ ತಂಗಿ ಮದ್ವೆ ಹತ್ರ ಬಂದಾಗ ಅಣ್ಣ ಪೊಲೀಸ್ ಕೇಸಲ್ಲಿ ಸಿಗಾಕೊಂಡ ಅಂತ ಕೆಟ್ಟ ಹೆಸರು ಬಂದಿದ್ರೆ ಎಷ್ಟು ಅವಮಾನ ಆಗ್ತಿತ್ತು. ಅಂದ್ರೆ ನನಗೇನಾದ್ರೂ ಪರವಾಗಿಲ್ಲ, ನಿನಗೆ ನಿನ್ನ ಮಗಳ ಮದುವೆನೇ ಮುಖ್ಯ ಅನ್ನೋ? ನಾನೆಲ್ಲ ಹಾಗೆ ಹೇಳ್ದೆ? ನನಗೆ ನೀನು ಒಂದೇ, ಸುಜಿನೂ ಒಂದೇ. ಅಮ್ಮ, ನಿಜವಾಗ್ಲೂ ನಿನಗೆ ನಮ್ಮಿಬ್ರ ಮೇಲೆ ಪ್ರೀತಿ ಇದ್ರೆ ಈ ಮದ್ವೆ ನಿಲ್ಸು. ಈ ಮದ್ವೆ ನನಗೂ ಇಷ್ಟ ಇಲ್ಲ, ಸುಜಿಗೂ ಇಷ್ಟ ಇಲ್ಲ. ನಿಮ್ಗೆ ಅರ್ಥವಾಗಲ್ಲ, ನಿಮ್ಗಿನ್ನೂ ಚಿಕ್ಕ ವಯಸ್ಸು. ಇಂಥ ಶ್ರೀಮಂತ ಗಂಡು ಸಿಗ್ತಾರೇನೋ? ಮದುವೆ ಮಾಡೋ ಶಕ್ತಿ ಆದ್ರೂ ನಮ್ಗಿದ್ಯಾ? ಇದೆ ಅಮ್ಮ, ಖಂಡಿತ ಇದೆ. ಏನೋ ಇದೆ, ಬಾಡಿಗೆ ಕೊಡಕ್ಕಾಗದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದಿದೀಯಾ. ಕೆಲಸ ಕಳ್ಕೊಂಡ ಮೇಲೆ ಒಂದು ಕೆಲಸ ಹುಡ್ಕೊಳಕ್ಕಾಗ್ಲಿಲ್ಲ. ಸುಮ್ಮನೆ ತಿರುಕನ ಕನಸು ಕಾಣ್ಬೇಡ. ಅಮ್ಮ, ಕಟ್ಕನ ಕೈಲಿ ನನ್ನ ತಂಗಿ ಕೊಡೋದಕ್ಕಿಂತ ತಿರುಕನ ಕನಸು ಕಾಣೋದೇ ಒಳ್ಳೇದಮ್ಮ. ಸಾಕ್ ಬಾಯ್ ಮುಚ್ಚ. ಅದ್ ಸರಿ, ನಿಮ್ಮ ಅಪ್ಪನ ವಾಚಲ್ಲಿ ರಿಪೇರಿ ಕೊಟ್ಟಿದ್ದೀನಿ. ಏನಿದು? ಅದು ಅದು ಇದು ಬಡ್ಡಿ ನಾಗರಾಜಯ್ಯನ ಹತ್ರ ನೀನ್ ಅಡ ಇಟ್ಟಿರೋದಕ್ಕೆ ಕೊಟ್ಟಿರೋ ರಸೀದಿ. ಈ ಮದುವೆ ನಿಲ್ಸೋದಿಕ್ ಮಾತ್ರ ನೀನ್ ಪ್ರಯತ್ನ ಪಡಬೇಡ. ನಿನ್ ತಂಗಿ ನೀನ್ ಎಷ್ಟು ಪ್ರೀತಿಸ್ತೀಯ ಅನ್ನೋದು ನನಗೆ ಗೊತ್ತಿದೆ. ನಿನ್ನ ನೀತಿ ತತ್ವ ನನಗೆ ಬೇಕಾಗಿಲ್ಲ. ಮೊದಲು ನಿನ್ನ ಪರಿಸ್ಥಿತಿ ನೋಡ್ಕೊ. ಅಮ್ಮ, ಶ್ರೀಮಂತಿಗೆ ಆಸೆ ಬಿದ್ದು ಸುಜಿ ಬಾಳ್ ಮಾತ್ರ ಹಾಳು ಮಾಡಬೇಡಮ್ಮ. ನಾನು ಹಾಳು ಮಾಡ್ತೀನ? ನೀನು ನಿನ್ ತಂಗಿಗೆ ಮದುವೆ ಮಾಡ್ತೀಯಾ? ಅಷ್ಟೊಂದು ಶಕ್ತಿ ಇದೆಯಾ? ಒಂದು ವಾಚ್ ಉಳಿಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ದವನು ತಂಗಿನ ಹೇಗ್ ಸಾಕ್ತೀಯಾ? ಅವಳು ಮದುವೆ ಹೇಗ್ ಮಾಡ್ತೀಯಾ? ಮೊದಲು ನಿನ್ ತಂಗಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ನ ಬಗ್ಗೆ ಯೋಚನೆ ಮಾಡು. ಆನಂದ, ನಿನ್ ತಾಯಿಯ ಕೈ ಮುಗಿದು ಬೇಡ್ಕೋತೀನಿ ಕಣ. ಈ ಮದುವೆಗೆ ಮಾತ್ರ ನೀನ್ ಅಡ್ಡ ಬರ್ಬೇಡ. ಈ ಮದುವೆಗೆ ಮಾತ್ರ ಅಡ್ಡ ಬರ್ಬೇಡ, ಅಡ್ಡ ಬರ್ಬೇಡ. ನಿಜಪ್ಪ, ನಾನ್ ಹೇಳ್ತಿರೋದ್ ನಿಜ. ಸದಾನಂದ ರಾಯ ಆನಂದ್ ತಂಗಿ ಸುಜಿನ ಮದ್ವೆ ಆಗ್ತಿದ್ದಾನೆ. ಇದಕ್ಕೆ ಆನಂದ್ ಒಪ್ಪಿಲ್ಲ, ಸುಜಿನೂ ಒಪ್ಪಿಲ್ಲ. ಇದು ಅವ್ರ ಅಮ್ಮನ್ ಬಲವಂತ ಅಷ್ಟೇ. ಅಯ್ಯೋ, ಈ ಮದ್ವೆ ನಡೆಯೋದು ಹೇಗೆ? ಸಾಧ್ಯವಿಲ್ಲ. ಈ ಮದ್ವೆ ನಡೀಕೂಡ್ದಮ್ಮ. ಯಾಕಪ್ಪ? ನಾನು ಆಮೇಲೆಲ್ಲ ಬಂದು ಹೇಳ್ತೀನಮ್ಮ. ನಿಂತ್ಕೊಳಪ್ಪ, ಅದೇನ್ ಸರಿಯಾಗಿ ಹೇಳು. ಬೇಗ ಬಂದ್ಬಿಡ್ತೀನಿ, ಈಗ ಬಂದ್ಬಿಡ್ತೀನಿ. ಆನಂದ್, ಆನಂದ್, ಆನಂದ್. ಏನಾಯ್ತು ಸರ್? ಆನಂದ್, ನಿನ್ ತಂಗಿ ಮದುವೆ ವಿಷಯ ಕೇಳಿ ತುಂಬಾ ವ್ಯತ್ಯಯ ಆಯ್ತಪ್ಪ. ಈ ಮದುವೆ ನಡೀಕೂಡ್ದು ಆನಂದ್. ಚಂದ್ರಪ್ಪನವ್ರ ಏನ್ ಹೇಳ್ತಿದ್ದೀರಾ? ಹೌದು ಆನಂದ್, ಆ ಸದಾನಂದರಾಯ ಮಹಾ ಕ್ರೂರಿ. ಈಗ 15 ವರ್ಷಗಳ ಹಿಂದೆನೆ ಅವನಿಗೊಂದು ಮದುವೆ ಆಗಿತ್ತು. ಅವಳು ಆಕಸ್ಮಿಕದಲ್ಲಿ ತೀರ್ ಹೋದ್ಲು. ಆಮೇಲೆ ಗೊತ್ತಾಯ್ತು ಅವ್ಳು ಸತ್ತಿದ್ದು ಬೇರೆ ತರ ಅಂತ. ಆಮೇಲೆ ಆಸ್ತಿಗೋಸ್ಕರ ಮತ್ತೊಂದು ಮದುವೆ ಮಾಡ್ಕೊಂಡ. ಅವಳು ನೋಡೋಕ್ ಚೆನ್ನಾಗಿರ್ಲಿಲ್ಲ. ಅವಳನ್ನು ಹುಚ್ಚಿ ಅಂತ ಒಂದ್ ಮನೇಲಿ ಕೂಡ ಹಾಕಿದ್ದಾನೆ. ನಾನ್ ಹೇಳ್ತಿರೋದು ನಿಜ ಆನಂದ್. ನಿನ್ ತಂಗಿ ಚೆನ್ನಾಗಿರ್ಬೇಕಾದ್ರೆ ಈ ಮದುವೆ ನಡೀಕೂಡ್ದು ಆನಂದ್. ಇದನ್ನೆಲ್ಲ ಹೇಳಿ ನಿನ್ನನ್ನು ಎಚ್ಚರಿಸೋಣ ಅಂತ ಬಂದೆ. ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಪ್ಪ.
ಆನಂದ್ ಚಂದ್ರಪ್ಪನವ್ರು ಕಾರ್ ಆಕ್ಸಿಡೆಂಟ್ ಅಲ್ಲಿ ರಾತ್ರಿ ಸತ್ತೋದ್ರಂತೋ. ರಾಣಿನವ್ರ ಅಮ್ಮ ತುಂಬಾ ಗೋಳಾಡ್ತಿದ್ದಾರೆ. ಆಕ್ಸಿಡೆಂಟ್ ಅಲ್ಲ, ಕಮ ಸರ್, ಗಣೇಶನ್ ನೋಡಿದ್ರಾ? ಇಲ್ಲ ರೀ. ರಾತ್ರಿ ಹೋದವನು ಇನ್ನೂ ಬಂದೇ ಇಲ್ಲ. ಎಲ್ಲಾ ಕಡೆ ಹುಡುಕಿಸ್ದೆ, ಎಲ್ಲೂ ಸಿಗ್ಲೇ ಇಲ್ಲ. ರಾತ್ರಿಯಿಂದ ಬರ್ಲಿಲ್ವಾ? ಅವನ ಊರ್ಗೇನಾದ್ರು ಹೋದ್ನಾ? ಇದೇ ಊರು ಸರ್. ಅವನೇನ್ ಹೋಗ್ತಾನೆ? ಚಿಕ್ಕ ವಯಸ್ಸಿನಿಂದ ನನ್ನ ಹತ್ರನೇ ಇದ್ದಾನೆ. ಹೋಗಿ ಪೊಲೀಸ್ ಕಂಪ್ಲೇಂಟ್. ಸರಿ ಸರ್. ನಂದಿರ್ಲಿ. ನಾಳೆ ಸುಜಿ ಮದುವೆ ಅಂತೆ, ಅದನ್ನ ನಿಲ್ಸೋಕೇನಾದ್ರೂ ಪ್ರಯತ್ನ ಮಾಡಿದ್ಯಾ? ಅದಕ್ಕೆ ನನಗೆ ನಿನ್ ಸಹಾಯ ಬೇಕು. ಈ ಮದುವೆ ನಿಲ್ಸೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳಿ. ನಾಳೆ ಸುಜಿ ಮದುವೆಲಿ ಒಬ್ಳೆ ಆಗ್ಬಿಡ್ತಾಳೆ, ಜೊತೆಲಿ ನೀನು ಇರು. ಅಂದ್ರೆ ನೀನ್ ಮದುವೆಗೆ ಬರೋಲ್ವಾ? ನಾನು ಅರ್ಜೆಂಟಾಗಿ ರಾಮಗಿರಿಗೆ ಹೋಗ್ಬೇಕಾಗಿದೆ. ಯಾಕೆ? ಅದನ್ನ ನಾನು ವಾಪಸ್ ಬಂದ್ಮೇಲೆ ಹೇಳ್ತೀನಿ. ರಾಣಿ, ನಾನು ನಾಳೆ ಬಂದ್ಬಿಡ್ತೀನಿ. ಅಕಸ್ಮಾತ್ ಬರೋದ್ ತಡ ಆದ್ರೆ ನೀನ್ ಮುಹೂರ್ತನ ಮುಂದುವರಿಸ್ತಾ ಇರೋ, ನಾ ಬರ್ತೀನಿ. ಆಯ್ತು. ಇಲ್ಲಮ್ಮ, ನಿಮ್ಮ ಮಗ ಆನಂದ್ ಕಾಣ್ತಾನೆ ಇಲ್ಲ. ಅವನ ಹಠಾನೇ ಅವನು ಮುಖ್ಯ ಆಯ್ತು. ಏನೇ ನನ್ನ ಮೇಲೆ ಕೋಪ ಇದ್ರು ತಂಗಿ ಮೇಲಿನ ಪ್ರೀತಿಗಾದ್ರೂ ಬರೋದ್ ಬೇಡ್ವಾ? ರಾಣಿ, ಆನಂದಲ್ಲಿ ಈಗ ಬರ್ತಾನೆ. ಅವ್ನ್ ಬರೋ ತನಕ ನಾ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಏನಮ್ಮ ಸುಜಿ ಇದು? ತಲೆ ಹೇಗ್ ಬಾಚ್ಕೊಂಡಿದ್ಯಲ್ಲ? ಇಲ್ಲಿ ನಾನು ಸರಿಯಾಗಿ ಹಾಕ್ತೀನಿ. ಎಷ್ಟೊತ್ತು? ಬೇಗ ಕರೀಲೋ. ಎಷ್ಟೊತ್ರಿ? ಕರ್ಕೊಂಡ್ ಬನ್ರಿ ಬೇಗ. ಅತಿ ಆಯ್ತು ನಿಮ್ ಶೃಂಗಾರ. ಒಂದ್ ಸ್ಮಾಲ್ ಅಡ್ಜಸ್ಟ್ಮೆಂಟ್. ಎಲ್ಲ ಸರಿಯಾಗಿದೆ, ಕರ್ಕೊಂಡ್ ಬನ್ನಿ ಬೇಗ. ನಡೀರಿ. ರಾಣಿ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಬಾಮ್ಮ ಸುಜಿ. ಹಸಿ ಮನೆ ಮೇಲೆ ಅಳ್ಕೊಡು. ಪುರೋಹಿತ್ರೆ, ಶಾಸ್ತ್ರ ಗಿಸ್ತ್ರ ಏನು ಬೇಡ, ಮೊದಲು ತಾಳಿ ಕಟ್ಸಿ. ಗಟ್ಟೆ ಮೇಳ ಬರ್ತೀವಿ. ನಿಲ್ಸಿ ಮದುವೆನ. ಈಕೆ ಯಾರು ಗೊತ್ತಾ? ಈಕೆ ಹೆಸರು ಸಾವಿತ್ರಿ. ಇದೇ ಸದಾನಂದ ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಧರ್ಮ ಪತ್ನಿ, ಅದು ಎರಡನೇ ಹೆಂಡತಿಯಾಗಿ.
ಕೇವಲ ಹಣಕ್ಕೋಸ್ಕರ ಈಕೆ ಮದುವೆ ಆಗಿ ಇವಳಿಗೆ ಹುಚ್ಚಿ ಅಂತ ಪಟ್ಟ ಕಟ್ಟಿ, ಅದು ಸುಳ್ಳು ಪಟ್ಟ ಕಟ್ಟಿ ಮನೆಯಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟು ಈಗ ನಮ್ ಸುಜಿ ಬಾಳ್ನ ಹಾಳು ಮಾಡಕ್ ಬಂದಿದ್ದಲ್ಲ ಸದಾನಂದ್. ಮಿಸ್ಟರ್ ಸದಾನಂದ್, ಎರಡನೇ ಹೆಂಡತಿ ಜೀವಂತವಾಗಿರ್ಬೇಕಾದ್ರೆ ಮೂರನೇ ಮದುವೆ ಬೇಕಾ ನಿನ್ಗೆ? ಈ ಮದುವೆ ಕಾನೂನಿಗೆ ವಿರೋಧ. ಈ ಮದುವೆ ನಡಿಲೇ ಕುಡ್ದು ನವರ್. ಏಯ್, ನೀನ್ ಯಾರೋ ಕೇಳುತ್ತೆ? ಈ ಹೆಂಗ್ ಹುಚ್ಚಿ ಅಂತ ಗೌರ್ಮೆಂಟ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಈ ಮದುವೆ ನಿಲ್ಸೋದಕ್ಕೆ ಬಂದಿದ್ಯಾ? ಇಲ್ಲ, ನನ್ ಹುಚ್ಚಿ ಅಲ್ಲ. ಇವ್ರು ಲಂಚ ಕೊಟ್ಟು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ನನ್ನ ಆಸ್ತಿ ಲಪ್ಟಾಯಿಸಿ ಮೋಸ ಮಾಡ್ತಿದ್ದಾರೆ. ಖಂಡಿತ ನನ್ ಹುಚ್ಚಿ ಅಲ್ಲ. ನನ್ ಮಾತ್ ನಂಬಿ, ನನ್ ಹುಚ್ಚಿ ಅಲ್ಲ. ಇವಳು ಮಾತ್ನ ಕೋರ್ಟ್ ನಲ್ಲಿ ಒಪ್ಕೊಂಡಿಲ್ಲ. ಇಲ್ಲಿ ಯಾರೀ ಕೇಳ್ತಾರೆ? ರೀ ಪುರೈತ್ರೆ, ಕಟ್ಸ್ರಿ ತಾಳಿನ. ರೀ ಗಟ್ಟಿ ಮೇಳ ಬಾಸ್ರಿ. ಸದಾನಂದ, ನನ್ನ ತಂಗಿನ ಮದುವೆ ಆಗೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಿನ್ ನೀಚತನನ ಬಯಲು ಮಾಡಕ್ ಬಂದಿದ್ದೀನಿ. ನನ್ನ ಅರ್ಹತೆ ಬಗ್ಗೆ ನೀನ್ ಯಾರ ಕೇಳಕ್ಕೆ? ನೀನೆಂತ ನೀಚ ಕೆಲಸ ಮಾಡಿದ್ಯಾ ಅಂತ ಈ ಹುಡುಗನ್ ಕೇಳು. ಹೌದು, ಜೂನಿಯರ್ ಚಂದ್ರಪ್ಪನವನ್ನ ಸಾಯಿಸಿದ್ದು. ಅವ್ರ ಮೇಲೆ ಕಾರ್ ಹತ್ತಿದ್ದನ್ನ ನಾನ್ ನೋಡ್ದೆ. ನೋಡಿ ಕಿರ್ಚಿದ್ದಕ್ಕೆ ನನ್ನ ಹಿಡ್ಕೊಂಡೋಗಿ ಕೂಡ ಹಾಕಿದ್ರು. ಸುಳ್ಳು, ಏನೇನೋ ಸುಳ್ಳು ಕತೆ ಕಟ್ಟಿ ಮದುವೆ ನಿಲ್ಸಕ್ ಬಂದಿದ್ದೀರಾ. ಪುರೋಹಿತ್ರೆ, ಏನ್ ಮುಖ ನೋಡ್ತಿದ್ದೀರಾ? ಮಂತ್ರ ಹೇಳಿ. ನಂಗೆ ಮದ್ವೆ ಬೇಡ. ಆನಂದಣ್ಣ, ಅಳ್ಬೇಡ, ಅಳ್ಬೇಡ. ಆನಂದ್, ಅವ್ರನ್ನ ಬಿಟ್ಬಿಡಿ. ಮಿಸ್ಟರ್ ಸದಾನಂದ್, ಚಂದ್ರಪ್ಪನವ್ರನ್ನ ಕೊಲೆ ಮಾಡಿದ ಆರೋಪದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಆನಂದ್, ಗಣೇಶನ ಪ್ರಾಣ ಉಳಿಸಿದ್ದಲ್ದೆ ಸದಾನಂದ ರಾಯರನ್ನ ಹಿಡ್ಕೊಡೋದಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಅಮ್ಮ, 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 ಏನಕ್ಕಮ್ಮ? ಸುಜಿ, ಒಬ್ಬ ಕೊಲಗಡಕ ನಮ್ ಸುಜಿನ ಕೊಟ್ಟ ಅವಳು ಬಾಳ ಹಾಳು ಮಾಡ್ಬಿಡ್ತಿದ್ದೆ ಕಣೋ. ಒಳ್ಳೆ ಸಮಯದಲ್ಲಿ ಬಂದು ನೀನ್ ಕಾಪಾಡ್ದೆ. ನಾನ್ ತಿಳಿದೇ ತಪ್ಪು ಮಾಡ್ಬಿಟ್ಟೆ ಕಣಪ್ಪ. ನಾನ್ ತಿಳಿದೇ ತಪ್ಪು ಮಾಡ್ಬಿಟ್ಟೆ ಕಣೋ. ಅಮ್ಮ, ಈಗೆಲ್ಲ ಗಂಡಂತರ ತಪ್ಪಾಗಾಯ್ತು. ಬಾಮ್ಮ ಮೊದಲಿನಿಂದ ಹೋಗೋಣ. ಮದುವೆ ಮಂಟಪಕ್ಕೆ ಬಂದು ಮದುವೆನೇ ನಡೀದೆ ನಮ್ ಸುಜಿನ ಹೇಗ ವಾಪಸ್ ಕರ್ಕೊಂಡು ಹೋಗೋದು? ಅಮ್ಮ, ಅದನ್ನ ಈಗ ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಸುಜಿಗೆ ಬೇರೆ ಗಂಡು ನೋಡಿದ್ರಾಯ್ತು. ಹಾಗಲ್ಲಪ್ಪ, ಮುಹೂರ್ತದಲ್ಲಿ ಮದುವೆ ನಿಂತ್ರೆ ಅಪಶಕ್ನ. ಇಂಥ ಹುಡುಗಿ ಅಂತ ಗೊತ್ತಾದ್ರೆ ಮದುವೆ ಮಾಡ್ಕೊಳಕ್ಕೆ ಯಾರು ಮುಂದೆ ಬರೋಲ್ಲ. ಅಮ್ಮ, ನೀನ್ ಯಾಕೆ ಇಷ್ಟೊಂದು ಗೋಳಾಡ್ತೀಯ? ನಂಗ್ ಮದ್ವೆ ಇಲ್ದಿದ್ರೆ ಏನಂತೆ? ನನಗಿಷ್ಟ ಇಲ್ಲದ ಗಂಟು ತಪ್ಪೋದ್ನಲ್ಲ, ಅದೇ ನಂಗೆ ಸಂತೋಷ. ಅಮ್ಮ, ನನಗೆ ಆಶೀರ್ವಾದ ಮಾಡಿಮ್ಮ. ನಿಮ್ ಸುಜಿನ ನಾನ್ ಮದುವೆ ಮಾಡ್ಕೊತೀನಿ. ಗೋಪಾಲ, ಅವಸರ ಪಡ್ಬೇಡ. ಇದು ನಿನ್ ಜೀವನದ ಪ್ರಶ್ನೆ. ನನ್ ಸ್ನೇಹ ಕಟ್ಟಿದ್ದು ಯಾವುದೇ ಒಂದು ತೀರ್ಮಾನ ತಗೋಬೇಡ. ಅಲ್ಲಪ್ಪ, ಇದಕ್ಕೆ ನಿಮ್ ತಂದೆ ತಾಯಿ ಹೋಗ್ತಾರಾ? ನಮ್ ತಾಯಿ ತಂದೆ ಬಗ್ಗೆ ಯೋಚನೆ ಮಾಡಬೇಡಿಮ್ಮ. ಈ ವಿಷಯ ಗೊತ್ತಾದ್ರೆ ಅವ್ರು ಇನ್ನೂ ಸಂತೋಷ ಪಡ್ತಾರೆ. ಆನಂದ್, ನಿಜ ಹೇಳ್ಬೇಕು ಅಂದ್ರೆ ಸುಜಿ ಅಂತ ಹುಡುಗಿ ಸಿಗಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು. ಆದ್ರೆ ಸುಜಿ ಒಪ್ಪಿಗೆ ಇದೆಯೋ ಇಲ್ವೋ? ಏ ಸುಜಿ, ನಿನಗೆ ಒಪ್ಪಿಗೆಯೇನೆ? ಗುರುಗಳೇ, ಹೋಲ್ಡ್ ಆನ್. ನಮ್ಮ ಮದುವೆ ಮುಗಿಸ್ಬಿಟ್ಟೋಗಿ. ಚೆನ್ನಾಗಿದ್ದೀನಾ? ಬೇಗ ತಾಳಿ ಕೊಡೆ.
ಗುರುಗಳೇ ಶುರು ಮಾಡಿ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಭಗೆ ಸಾಜೀವ ಶರದಶ್ರುತಂ ಧ್ರುವಂತೆ ರಾಜ ವರ್ಣ ಧ್ರುವಂತೆ ವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ. ಗೋಪಾಲ್, ಊರಿಗೋಗಿ ನಿಮ್ ತಂದೆ ತಾಯಿಗಳ ಆಶೀರ್ವಾದ ಪಡೀರಿ. ರಾಣಿ ಬಾ. ಎಲ್ಲಿಗೆ ಆನಂದ್? ಬಾ. ರಾಣಿ, ನನ್ನ ತಾಯಿ, ತಂಗಿ, ಸ್ನೇಹಿತರು, ಹತ್ರದವರು, ನೀನು ಅಷ್ಟೇ ಯಾಕೆ, ಇಡೀ ಪ್ರಪಂಚದ ಕಣ್ಣಿನಿಂದನೇ ಮುಚ್ಚಿಟ್ಟಿದ ಒಂದು ರಹಸ್ಯನ ನಿನಗೆ ಮೊದಲು ಹೇಳಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ಅದಕ್ಯಾಕೆ ಇಷ್ಟು ಕರ್ಕೊಂಡ್ ಬಂದೆ? ನನ್ನ ನಿನ್ನ ನಡುವೆ ಏನ್ ರಹಸ್ಯನೂ ಇಲ್ಲ. ಉಳಿದಿರೋದು ನಮ್ಮ ಮದುವೆ ತಾನೇ. ಒಬ್ಬ ಕೊಲೆಗಾರನ್ನ ನೀನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ಆನಂದ್? ಸುಜಿ ಮದುವೆ ಆದ್ರೂ ನಿನಗ್ ನೆಮ್ಮದಿ ಸಿಕ್ಲಿಲ್ವಾ? ಹೌದು ರಾಣಿ, ನನ್ನ ತಂಗಿ ಮದುವೆ ಆಗ್ಲಿ ಅಂತ ಕಾಯ್ತಾ ಇದ್ದೆ. ಇನ್ನು ನನ್ನ ಕೈಲಿ ಮುಚ್ಚಿಡಕ್ಕಾಗಲ್ಲ. ನಾನು ಸೇರೋ ಜಾಗ ಸೇರ್ಲೇಬೇಕು. ಎಲ್ಗೋ? ಯಾವ ಜಾಗನೋ? ನಾನು ತಪ್ಪು ಮಾಡಿದ್ದೀನಿ. ಇದುವರೆಗೂ ಮಾನಸಿಕವಾಗಿ ಪಾಪ ಸುಳ್ಳಿಗೆ ಸಿಕ್ಕಾಕೊಂಡು ನರಳ್ತಾ ಇದ್ದೆ. ನನಗೆ ಶಾಂತಿ ಬೇಕು, ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು ರಾಣಿ. ನಾನು ಜೈಲಿಗೆ ಹೋಗ್ತೀನಿ. ಯಾಕೇನೇನೋ ಮಾತಾಡ್ತಿದ್ಯಾ ಆನಂದ್? ಏನಾಯ್ತು ನಿಂಗೆ? ಇನ್ಮೇಲೆ ನಾನ್ ನಿನ್ ಜೊತೆಲಿ ಇರ್ತೀನಿ, ಎಲ್ಲ ಸರಿ ಹೋಗುತ್ತೆ ಕಣೋ. ಇಲ್ಲ, ನಾನೊಬ್ಬ ಕೊಲೆಗಾರ. ಒಂದಲ್ಲ 2 ಕೊಲೆ ಮಾಡಿದ್ದೀನಿ. ಬಡ್ಡಿ ನಾಗರಾಜ ಇನ್ನು ಮಾದಪ್ಪನ್ನು ಕೊಲೆ ಮಾಡಿದ್ ನಾನೇ ರಾಣಿ. ನಾನೇ ರಾಣಿ. ಬಡ್ಡಿ ನಾಗರಾಜ ಇನ್ನು ಮಾದಪ್ಪನ್ನು ಕೊಲೆ ಮಾಡಿದ್ ನಾನೇ ರಾಣಿ. ನೀನ್ ಕೊಲೆ ಮಾಡಿಲ್ಲ ಆನಂದ್, ಕೊಲೆ ಮಾಡಿಲ್ಲ. ನನ್ನಿಂದ ದೂರ ಆಗೋದಕ್ಕೆ ನೀನ್ ಹೇಗೆ ಹೇಳ್ತಿದೀಯ? ಐ ಲವ್ ಯು ಆನಂದ್, ಐ ಲವ್ ಯು. ನೀನ್ ನನ್ನ ಪ್ರೀತಿಸ್ತಿಲ್ವಾ? ನನ್ನ ಮದುವೆ ಆಗೋಲ್ವಾ? ಇಲ್ಲ ರಾಣಿ, 2 ಕೊಲೆ ರಕ್ತ ಅಂಟ್ಕೊಂಡಿರೋ ಈ ಪಾಪದ ಕೈಗಳಿಂದ ನಿನಗೆ ತಾಳಿ ಕಟ್ಟೋದಕ್ಕಾಗ್ಲಿ, ನಿನಗೆ ಕೈ ಹಿಡಿಯೋದಕ್ಕಾಗ್ಲಿ ಸಾಧ್ಯ ಇಲ್ಲ ರಾಣಿ. ಯಾಕೆ ಹೀಗೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಇದೆಲ್ಲ ಹೇಳಿ ನನ್ನ ನಂಬಿಸೋ ಪ್ರಯತ್ನ ಪಡ್ತಿದೀಯಾ? ಇಲ್ಲ, ಸಾಧ್ಯವಿಲ್ಲ. ನೀನೊಬ್ಬ ಸುಳ್ಳುಗಾರ, ಮೋಸಗಾರ. ಹೌದು ರಾಣಿ, ನಾನೊಬ್ಬ ಮೋಸಗಾರ. ಇಷ್ಟು ದಿನ ಎಲ್ರಿಗೂ ಸುಳ್ಳು ಹೇಳಿ ಮೋಸ ಮಾಡಿದ್ದೆ. ಆದ್ರೆ ಇವತ್ತು ನಿಜ ಹೇಳ್ತಾ ಇದ್ದೀನಿ. ಬಾ ರಾಣಿ. ನಮ್ ತಾಯಿ ಬಳೆ ಇಲ್ಲಿ ಹೇಗೆ ಬಂತು? ನಾನು ಮಾಡಿದ 2 ಕೊಲೆಗಳಿಗೆ ಇದೇ ಸಾಕ್ಷಿ. ಇದು ನಿಮ್ಮ ತಂದೆ ನಾಗರಾಜನ ಹತ್ರ ಅಡ ಇಟ್ಟಿದ್ದ ಬಳೆಗಳು, ನಾನಿಟ್ಟಿದ್ದ ವಾಚ್. ನಾನು ನಾಗರಾಜನ ಕೊಂದು ಇದನ್ನ ಕದ್ದು ಇಲ್ಲಿ ಬಚ್ಚಿಟ್ಟಿದ್ದೆ. ರಾಣಿ, ಬರಡಾಗಿದ್ದ ನನ್ನ ಜೀವನಕ್ಕೆ ನೀನು ಪ್ರೀತಿ ತಂಗಾಳಿ ಬೀಸಿದೆ. ಇಲ್ಲದೆ ಇದ್ರೆ ನಾನು ಯಾವತ್ತೂ ಸುಟ್ಟೋಗ್ತಿದ್ದೆ. ಸಮಾಜಕ್ಕೆ ಮುಳ್ಳಾಗಿರೋವನ್ನೆಲ್ಲ ನಿರ್ನಾಮ ಮಾಡಬೇಕು ಅನ್ನೋ ಹುಚ್ಚಾಸೆಲಿ ನಾನು ತಪ್ಪು ಮಾಡ್ಬಿಟ್ಟೆ. ಈಗ ನನಗೆ ಶಿಕ್ಷೆ ಆಗ್ಲೇಬೇಕು. ಆನಂದ್, ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನೋಡು, ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ. ಸಾಧ್ಯ ಇಲ್ಲ ರಾಣಿ. ನಾನೇ ನಿರ್ಮಿಸಿಕೊಂಡ ನರಕದಲ್ಲಿ ಕೊಳಿತಾ ಇದ್ದೀನಿ. ಮನಸ್ಸಾಕ್ಷಿನ 7 ಸುತ್ತಿನ ಕೋಟೆ ಒಳಗೆ ಜೇಡ್ರ ಬೆಲ್ಲಲ್ಲಿ ಸಿಕ್ಕಾಕೊಂಡು ಹುಳುತ್ತರ ಒದ್ದಾಡ್ತಾ ಇದ್ದೀನಿ. ನಾನು ಮಾಡಿದ ತಪ್ಪು ಒಪ್ಕೊಂಡಾಗ್ಲೇನೆ ನನಗಿದರಿಂದ ಬಿಡುಗಡೆ. ಬೇಡ ಆನಂದ್, ಖಂಡಿತ ಬೇಡ. ಇನ್ಸ್ಪೆಕ್ಟರ್ಗೆ ಹೇಳ್ಬೇಡ. ನೋಡು, ನೀನು ನನ್ ಬಿಟ್ಟು ಹೋದ್ರೆ
ಇಲ್ಲ ರಾಣಿ, ನಿನಗೆ ನನ್ನಿಂದ ಖಂಡಿತ ಸುಖ ಸಿಗೋದಿಲ್ಲ. ನನ್ನ ಮರ್ತ್ಬಿಡು. ರಾಣಿ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ. ನನ್ನನ್ನು ಕ್ಷಮಿಸ್ಬಿಡು ರಾಣಿ. ನಿನಗೆ ಖಂಡಿತ ನನ್ನಿಂದ ಸುಖ ಸಿಗೋದಿಲ್ಲ. ನನ್ನಿಂದ ಮಾತ್ರ ಬರಬೇಡ. ಇನ್ಸ್ಪೆಕ್ಟರ್ ಮಾತ್ರ ಹೇಳ್ಬೇಡ. ನನ್ನನ್ನು ತಡಿಬೇಡ ರಾಣಿ. ನನ್ನನ್ನು ಕ್ಷಮಿಸ್ಬಿಡ. ಯಾಕ ಆನಂದ್, ಏನಾಯ್ತು? ಏನಾಯ್ತು ಹೇಳಿ. ಇನ್ಸ್ಪೆಕ್ಟರ್, ಬಡ್ಡಿ ನಾಗರಾಜ ಇನ್ನು ಮಾದಪ್ಪನ್ನು ಕೊಂದಿದ್ದು ನಾನೇ. ಏನ್ ಹೇಳ್ತಾ ಇದ್ದೀರಾ? ಹೌದು ಇನ್ಸ್ಪೆಕ್ಟರ್, ನಾಗರಾಜ ಇನ್ನು ಮಾದಪ್ಪನ್ನು ಕೊಂದಿದ್ದು ನಾನೇ. ಅದಕ್ಕೆ ಇದೇ ಸಾಕ್ಷಿ. ನನ್ನ ಅರೆಸ್ಟ್ ಮಾಡಿ. ಆನಂದ್, ಸ್ವಲ್ಪ ಹೇಗ್ ಬರ್ತೀಯಾ? ಆನಂದ್, ನಿನ್ನ ಹಠನೆ ಸಾಧಿಸ್ದೆ, ನೀನ್ ಹೇಗಿದ್ದೆ. ಆದ್ರೂ ನಿಂದೊಂದು ಮಾತು ಕೇಳು. ನಾನು ಯಾವತ್ತೋ ನನ್ನ ಮನಸ್ಸಿನಲ್ಲಿ ನಿನ್ನ ಮದುವೆ ಆಗ್ಬಿಟ್ಟಿದ್ದೀನಿ. ನೀನ್ ಜೈಲಿನಿಂದ ಬರೋ ತನಕ ಕಾಯ್ತೀನಿ. For more updates, like, comment, subscribe to our channel.